Hi everyone, this is Anusha and welcome to my channel. Title thumbnail ನೋಡಿ ಗೊತ್ತಾಗಿರುತ್ತೆ. ಲೆಟ್ಸ್ ಗೋ ಫಾರ್ ಅವರ್ ಆ್ಯನಿವರ್ಸರಿ ಶಾಪಿಂಗ್. ಇದೊಂಥರ ರಿಚುವಲ್ ಆಗಿಬಿಟ್ಟಿದೆ. ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿಲೂ ಐ ಟುಕ್ ಯು ಆಲ್ ಟುಗೆದರ್ ವಿ ಶಾಪ್ಡ್. ಆ್ಯಂಡ್ ಸೆಕೆಂಡ್ ಇಯರಲ್ಲೂ ಅಷ್ಟೇ ನಾನು ಸರ್ಪ್ರೈಸ್ ಮಾಡಿದೆ ಆಲ್ ದಟ್. ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಚಿಂಟು ಮದುವೆ ಬಂದಿದ್ದರಿಂದ ನಾನು ಪರ್ಸ್ನಲಾಗಿ ಏನೂ ಶಾಪ್ ಮಾಡಲಿಲ್ಲ. ಸಾರಿ ಶಾಪಿಂಗ್ ಎಲ್ಲ ನೋಡಿದ್ರಿ ನೀವು, ಮ್ಯಾರೇಜ್ ಶಾಪಿಂಗ್ ಕಮ್ ಆ್ಯನಿವರ್ಸರಿ. ದಿಸ್ ಇಯರ್ ಐ ಹ್ಯಾವ್ ಝೀರೋ ಐಡಿಯಾ ಬಿಕಾಸ್ ಐ ಆಮ್ ಬ್ಯುಸಿ. ನಂದು ಮೇ 15th ನಂದು ಆ್ಯನಿವರ್ಸರಿ. ಕರೆಕ್ಟಾಗಿ ನಾನು ಐ ಥಿಂಕ್ 13th ತನಕನೂ ಬ್ಯುಸಿ ಇದ್ದೀನಿ ಫುಲ್ ಕಂಪ್ಲೀಟಾಗಿ. ಸೊ ಹಾಗಾಗಿ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ. ಇನ್ ಬಿಟ್ವೀನ್ ನನಗೆ ನೆನ್ನೆ ಬ್ರೈಡ್ ಮುಗಿಸ್ಕೊಂಡು ಬಂದೆ. ಸೊ ಈವ್ನಿಂಗ್ ಯಾವುದು ಬುಕಿಂಗ್ಸ್ ಇರಲಿಲ್ಲ ಆ್ಯಂಡ್ ಟುಡೇ ಐ ಆಮ್ ಫ್ರೀ. ಸೊ ನೆನ್ನೆ ಬ್ರೈಡ್ ಮುಗಿಸಾದ್ಮೇಲೆ ಇವತ್ತು ನೈಟ್ ತನಕ ಫ್ರೀ ಇದ್ದೀನಿ. ನಾಳೆ ಅಗೇನ್ ಅರ್ಲಿ ಮಾರ್ನಿಂಗ್, ನಾಳೆ ಮಾರ್ನಿಂಗ್ ಈವ್ನಿಂಗ್ ಕಂಪ್ಲೀಟ್ಲಿ ಐ ಆಮ್ ಪ್ಯಾಕ್ಡ್. ಸೊ ಅದಕ್ಕೆ ನನ್ನ ಪ್ಲ್ಯಾನ್ ಇತ್ತು ದಟ್ ಇವತ್ತು ನಾನೆಲ್ಲರೂ ಪರ್ಸ್ನಲಾಗಿ ಹೋಗಿ ಆಚೆ ಹೋಗಬೇಕು. ಐ ವಾಂಟ್ ಗೆಟ್ ಸಮಥಿಂಗ್ ಫಾರ್ ಪ್ರೀತಮ್ ಅಂತ. ಏನು ಅಂತ ಇನ್ನೂ ಥಿಂಕ್ ಮಾಡಿಲ್ಲ. ಬಟ್ ಈ ಶೆಡ್ಯೂಲೆಲ್ಲ ಆಗಬೇಕಾದ್ರೆ ಐ ಥಾಟ್ ದಟ್ ಓಕೆ, ನನಗೆ ಮಧ್ಯದಲ್ಲಿ ಒಂದಿನ ನನಗೆ ಗ್ಯಾಪ್ ಫ್ರೀ ಇದೆ, ಐ ವಾಂಟ್ ಗೋ ಅಂತ. ಬಟ್ ಇವತ್ತೇನು ಟ್ವಿಸ್ಟ್ ಆಯ್ತು ಅಂದರೆ, ಸೊ ಪ್ರೀತಮು ಫ್ರೀ ಇದ್ದಾನೆ ಇವತ್ತು. ನೆನ್ನೆ ಅವ್ನು ಫ್ರೀ ಇರಲಿಲ್ಲ, ನಾನು ಬಂದು ಕಂಪ್ಲೀಟ್ ರೆಸ್ಟ್ ತೊಗೊಂಡೆ. ಸೊ ಇವತ್ತು ಅವ್ನು ಫ್ರೀ ಇದ್ದಾನೆ. ಹಿ ವಾಸ್ ಲೈಕ್ ಏನು ಬೇಕು ಆ್ಯನಿವರ್ಸರಿಗೆ ಅಂತ. ನಾನು ಆಬ್ವಿಯಸ್ಲಿ ನಾನು ಪ್ರತಿ ವರ್ಷ ಆ್ಯನಿವರ್ಸರಿಗೆ ಅವ್ನು ಏನು ಬೇಕು ಅಂದಾಗ ನಾನು ಸಾರಿನೇ ಕೇಳಿರೋದು. ಫಸ್ಟ್ ಇಯರು ಸಾರಿ, ಸೆಕೆಂಡ್ ಇಯರ್ ಕೂಡ ಸಾರಿ. ಆ್ಯಂಡ್ ಈ ವರ್ಷವೂ ನನ್ನ ಬಾಯಲ್ಲಿ ಅದೇ ಬಂತು. ನನಗೆ ಅನಿಸ್ಲಿಲ್ಲ ನಂಗೆ ಬೇರೆ ಇನ್ನೇನು ಬೇಕು ಅಂತ ಕೇಳಿದ ತಕ್ಷಣ ನಂಗೆ ಬೇರೆ ಇನ್ನೇನು ರಿಕ್ವೈರ್ಮೆಂಟ್ ಇದೆ ಅಥವಾ ಏನು ಬೇಕು ಅಂದ್ಕೊಂಡಿದ್ದೀನಿ, ನೋ ನಥಿಂಗ್. ಸೊ ಅದಕ್ಕೆ ರ್ಯಾಂಡಮಾಗಿ ಸ್ಯಾರಿ ಅಂತಲೇ ಅಂದೆ. ಸೊ ಕನಿಕಾ ಪರಮೇಶ್ವರಿಗೆ ಹೋಗೋಣ ಅಂತ ಅಂದ. ಅಂದರೆ ನಾವು ಅಲ್ಲಿಗೆ ಹೋಗೋದು, ಅವೆನ್ಯೂ ರೋಡ್ ಕನಿಕಾ ಪರಮೇಶ್ವರಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಟೆಕ್ಸ್ಟೈಲ್ಸ್ ಏನಿದೆ ಅವೆನ್ಯೂ ರೋಡ್, ಅಲ್ಲಿಗೆ ಹೋಗೋದು. 2 ವರ್ಷವೂ ಅಲ್ಲೇ ತೊಗೊಂಡಿರೋದು. ಸೊ ಇದು 3ನೇ ವರ್ಷ. ಬಟ್ ಟ್ವಿಸ್ಟ್ ಏನಂದರೆ ಹಿ ಹ್ಯಾಸ್ ಸಮ್ ವರ್ಕ್ ನಿಯರ್ ಜಯನಗರ. ಆ್ಯಂಡ್ ಜಯನಗರಕ್ಕೆ ನನಗೂ ಸ್ವಲ್ಪ ಮೇಕಪ್ ರಿಲೇಟೆಡ್ ಸ್ವಲ್ಪ ವರ್ಕ್ ಇದೆ, ನನ್ನ ಪ್ರೊಫೆಷ್ನಲ್ ರಿಲೇಟೆಡ್ ಸ್ವಲ್ಪ ಹೇರ್ ಎಕ್ಸ್ಟೆನ್ಷನ್ ಅದೆಲ್ಲ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೆ ಜಯನಗರಕ್ಕೆ ಈಗ ಅವ್ನು ಆನ್ ದ ವೇ ಹೋಗ್ತಿರೋ ಕಾರಣ ಅಲ್ಲಿಗೆ ಹೋಗಿ ಅಲ್ಲೇನು ನನ್ನ ಕೆಲಸ ಇದೆ ಮುಗಿಸ್ಕೊಂಡು ಹಾಗೆ ನಾರಿತ್ವ ಅಂತ ಒಂದು ಸಾರಿ ಶಾಪ್ ಇದೆ, ಅದ್ರ ಬಗ್ಗೆ ಒಂದು ಒಳ್ಳೊಳ್ಳೆ ರಿವ್ಯೂಸ್ ಕೇಳಿದ್ದೀನಿ. ನಾರಿತ್ವದಲ್ಲಿ ತೊಗೊಂಡಿದ್ದು ಅಂತ ಕೆಲವೊಂದು ನನ್ನ ಕ್ಲೈಂಟ್ಸ್ ಹೇಳಿರೋದು ಎಲ್ಲ. ಸೊ ಅದಕ್ಕೆ ಅಲ್ಲಿ ಒಂದು ಸರಿ ಚೆಕ್ ಮಾಡೋಣ ಅಂತ. ಸೊ ಸುಮ್ಮನೆ ನಾನು ತೊಗೊಬಿಡಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ರತ್ನಮ್ ಸಿಲ್ಕ್ಸಲ್ಲಿ ಹಾಗೆ ಆಯಿತು. ನೋಡಿರ್ತೀರ ನೀವು, ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮಗೆ, ಅಂದರೆ ನಾನು ಫಾಲೋ ಮಾಡ್ಕೊಂಡು ಬಂದಿದ್ರೆ ಇಫ್ ಯು ವಿಲ್ ರಿಮೆಂಬರ್, ರತ್ನಮ್ ಸಿಲ್ಕ್ಸಲ್ಲಿ ತೊಗೊಂಡು ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಿ ಏನೂ ಸಿಗದೆ ಅಗೇನು ಕನಿಕಾಗೆ ಹೋಗಿ ತೊಗೊಂಡಿದ್ದೆ. ಸೊ ಆ ಥರ ಮೆಸ್ಸಪ್ ಅಂತೂ ಮಾಡ್ಕೊಳ್ಳೋದು ಬೇಡ. ಸೊ ನಾರಿತ್ವಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗ್ತೀನಿ. ಇಷ್ಟ ಆದರೆ ಐ ವಿಲ್ ಗೋ ವಿತ್ ಇಟ್, ಇಲ್ಲ ಅಂದರೆ ಅಲ್ಲಿಂದ ಅಗೇನ್ ವಿಲ್ ಗೋ ಫಾರ್ ಚಿಕ್ಕಪೇಟೆ, ಅಂದರೆ ಅವೆನ್ಯೂ ರೋಡ್ ಅಂತ ಅಂದ್ಕೊಂಡಿದ್ದೀವಿ. ಎಸ್, ದಟ್ಸ್ ದ ಪ್ಲ್ಯಾನ್. ಲೆಟ್ಸ್ ಗೋ ಆ್ಯಂಡ್ ಐಮ್ ರೆಡಿ. Like this, I'm wearing jeans, I'm carrying this bag and easy breezy cotton top. Vlogging after a while actually. Yeah, let's go. ಸಕ್ಕತ್ ಎಮ್ಮಾಗಿದೆಯಲ್ಲ, ಎಲ್ಲ ಸಕ್ಕತ್ತಾಗಿದೆ, ಸೂಪರಾಗಿದೆ. ಏನು ಗುರು ಇದು ಟೇಸ್ಟು. ಒಪ್ಪಟ್ಟಂತೂ ಸಕ್ಕತ್ತಾಗಿತ್ತು. ನಾನು ಒಪ್ಪಟ್ಟು ತಿಂದೇ ಫುಲ್ ತಿಂದಿದ್ದೀನಿ. ಇದು ನೋಡೋಣ, ಆಮೇಲೆ ಮುಗಿಸ್ತೀನಿ. ಈ ಗೊಜ್ಜು ಹೆಂಗಿದೆ, ಈ ಚಟ್ನಿ ಹೆಂಗಿದೆ, ಒಟ್ಟು ಸ್ವೀಟಲ್ಲ ಆಮೇಲೆ ಟೇಸ್ಟ್ ಮಾಡೋಣ. ಎಸ್, ಮಜ್ಜಿಗೆ ಬಂತು. ಮಚ್ ನೀಡೆಡ್. Approximately 10 hours later. As I said, we came to ನಾರಿತ್ವ ಜಯನಗರ. ನೋಡೋಣ ಒಳಗಡೆ ಹೋಗಿ ಹೆಂಗೆ ಅನ್ಸುತ್ತೆ, ಏನು ಹೇಗಿದೆ. ಲಿಟ್ರಲಿ ಐ ವಾಸ್ ಕನ್ಫ್ಯೂಸ್ ಬಿಟ್ವೀನ್ ದಿಸ್ ಪ್ರೀತಮ್ ಇದೆ, ಎರಡು ಚೆನ್ನಾಗಿದೆ ಅಂದ. ಇದಂತೂ ನಂಗೆ ಸಕ್ಕದ ಇಷ್ಟ ಆಯಿತು, ಡಬಲ್ ಶೇಡು. ಆ್ಯಂಡ್ ಇನ್ನೊಂದು ಇಕ್ಕತ್ತು ನೋಡಿದ್ನಲ್ಲ, ಅದು 3 ಇಟ್ಕೊಂಡಿದೆ, ಒಂದು ಇದು ಮಾಡಿದೆ. ಈಗ ಇದೆರಡರಲ್ಲಿ ಐ ವಾಂಟ್ ಟು ಫೈನಲೈಸ್.
ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಗೆಸ್ ನಾನು ಯಾವ ಸೀರೆ ತೊಗೊಂಡಿರ್ಬೋದಂತ. ಸೊ ನನಗೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗಿ ಹಂಟ್ ಮಾಡೋದೆಲ್ಲ ಬೇಡ. ಯಾಕೆ ಹಾಗೆ ಅನಿಸ್ತು ಅಂತ ಅಂದರೆ, ನಾನು ವರಮಹಾಲಕ್ಷ್ಮಿಗೆ ಹ್ಯಾವ್ ಸ್ಯಾರಿ ಚೀಟಿ ಹಾಕ್ತಾರಲ್ಲ ಆ ಥರ ಹಾಕಿದ್ದೀನಿ. ಸೊ ನನಗೆ ಗೊತ್ತಿರೋರ ಹತ್ರ. ಸೊ ಹೆಂಗಿದ್ರು ನೆಕ್ಸ್ಟ್ ಮಂತ್ ಅದು ಮುಗೀತಾ ಇದೆ, ಜೂನ್ಗೆ ಮುಗಿಯುತ್ತೆ. ಸೊ ಜುಲೈಗೆ ಸಾರಿ ತೊಗೊಳ್ಬೇಕು. ಮೇ ಬಿ ಅದೂ ಅಷ್ಟೇ ಅರೌಂಡ್ 15,000 ಆ ಥರ ಆವಾಗಲೂ ಸಾರಿ ತೊಗೊತೀನಿ. ಸೊ ಅದಕ್ಕೆ ಅದು ನಂಗೆ ಸಡನ್ನಾಗಿ ನೆನಪು ಬಂತು. ಸೊ ಅದಕ್ಕೆ ನಾನು ಓಕೆ ಇಲ್ಲೇ ಹೋಗ್ಬಿಡೋಣ, ಇಲ್ಲೇ ನಾನು ಒಂದು ಮಿನಿಮಲ್ ಪ್ರೈಸ್ ಸಾರಿನೇ ತೊಗೊಳ್ಳೋಣ ಅಂತ ಆಮೇಲೆ ಅಂದ್ಕೊಂಡೆ. ಬಿಕಾಸ್ ಆ ಸಾರಿನೂ ನನಗೆ ಅಗೇನ್ ನಮ್ಮಮ್ಮ ಮನೇಲಿ ಲಕ್ಷ್ಮಿ ಗುಡ್ಸ್ಬಿಟ್ಟು ಅಗೇನ್ ನಾನೇ ಯೂಸ್ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ಐ ಗಾಟ್ ಫ್ರಮ್ ನಾರಿತ್ವ. ನಾನು ನಾರಿತ್ವದಲ್ಲಿ ಫಸ್ಟ್ ಟೈಮ್ ಶಾಪ್ ಮಾಡ್ತಿರೋದು. ಆ್ಯಂಡ್ ನಾನು ಯಾವ ಸೀರೆ ತೊಗೊಂಡೆ ಅಂತ ಗೆಸ್ ಮಾಡಿ 2 ಇಟ್ಕೊಂಡಿದ್ದೆ, ಒಂದು ಬನಾರಸ್ಸು, ಇನ್ನೊಂದು ಕ್ರೇಪ್. ಸೊ ಅದೆರಡರಲ್ಲಿ ನಾನು ಯಾವ ತೊಗೊಂಡಿರ್ಬೋದು ಅನ್ನೋದು ಗೆಸ್ ಮಾಡಿ 2 ತುಂಬ ಇಷ್ಟ ಆಯಿತು. ಈಗ ಒಂದು ಬಿಟ್ಟು ಬಂದಮೇಲೆ ಅದೇ ಯೋಚನೆ ಬರ್ತಾಯಿದೆ, ಬಿಕಾಸ್ ಅದು ನನ್ನ ವಿಶ್ ಲಿಸ್ಟಲ್ಲಿತ್ತು ಅದಕ್ಕೆ. ಆ್ಯಂಡ್ ಯಾ ಐ ಗಾಟ್ ದ ಬ್ಲ್ಯಾಕ್ ಸಾರಿ. ಸೊ ಈ ಬ್ಲ್ಯಾಕ್ ಕ್ರೇಪ್ ನೋಡಿದ್ಮೇಲೆ ಸುಮ್ಮನೆ ಹಿಂಗೆ ಒಂದು ಡ್ರೇಪ್ ಥರ ಅವರು ಹಾಕಿದ್ಮೇಲಂತೂ ತುಂಬ ಇಷ್ಟ ಆಗೋಯಿತು. ಬಿಕಾಸ್ ಈ ಜರಿ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ. ಒಂಥರ ಲೋಕಲ್ ಅಥವಾ ಒಂದೇನೋ ಮೆಟೀರಿಯಲ್ ಅಥವಾ ಕ್ವಾಲಿಟಿ ಚೆನ್ನಾಗಿಲ್ದಿರೋ ಜರಿ ಥರ ಇಲ್ಲ. ಸೊ ಇದಿಷ್ಟು ಬಾರ್ಡರ್ ಆ್ಯಂಡ್ ಪ್ಲೈನ್ ಬ್ಲಾಕ್ ಸಾರಿ. ಪ್ರೀತಮು ತುಂಬ ಇಷ್ಟಪಟ್ಟ ಇದನ್ನು, ಅದು ಇದು ಎರಡೂ ಇಷ್ಟಪಟ್ಟ. ಅವನು ಕೊನೆಗೆ ಇದಕ್ಕೆ ಹೋಗು, ಅದು ತುಂಬ ಒಂಥರ ಬ್ರೈಡಲ್ ಮತ್ತು ಯಾವುದೋ ಒಂದು ಫಂಕ್ಷನ್ಗೆ ಹಾಕ್ಕೊಳ್ಳೋ ಥರ ಅದು ಅಂತ ಅಂದ. ಅದಕ್ಕೆ ನನಗೂ ಅಷ್ಟೇ ಇಲ್ಲ, ಒಂದು ಬ್ಲ್ಯಾಕ್ ಸಾರಿ ಇಲ್ಲ ನನ್ನ ಹತ್ರ. ಬ್ಲ್ಯಾಕ್ ವಿತ್ ಕ್ರೀಮ್ ಇದೆ, ಯಾವುದದು ಇಲ್ಕಲ್ ಸ್ಯಾರಿ ಸಿಲ್ಕು. ಸೊ ಒಂದು ಪ್ಲೈನ್ ಬ್ಲ್ಯಾಕ್ ತೊಗೊಳ್ಳೋಣ ಅಂತ ಅನಿಸ್ತು ಕ್ರೇಪ್ ಸಿಲ್ಕಲ್ಲಿ. ಮೈಸೂರು ಸಿಲ್ಕ್ ತೊಗೋಬೇಕನ್ನೋದಿದೆ, ಬಟ್ ಮೈಸೂರು ಸಿಲ್ಕಲ್ಲಿ ಎನಿಹೋ ನಾನು ಬ್ಲ್ಯಾಕಿಗೆ ಹೋಗಲ್ಲ ಫಸ್ಟ್ ಮೈಸೂರು ಸಿಲ್ಕ್ ಆಗಿರೋದ್ರಿಂದ. ಸೊ ಕ್ರೇಪಲ್ಲೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇಟ್ ವಾಸ್ ಅರೌಂಡ್ 11,820. ನಾವು ಪೇಯ್ಡ್ ಮಾಡಿದ್ದು 10,280, ಅಂದರೆ 12 to 13% ಆಫ್ ಇತ್ತು. ಸೊ ಯಾ, ದಿಸ್ ಈಸ್ ದ ಸಾರಿ that I got for my 3rd year anniversary. I so loved it. See, material quality ಎಲ್ಲ ಚೆನ್ನಾಗಿದೆ. ಐ ಗಾಟ್ ದ ಬ್ಲ್ಯಾಕ್ ಸಾರಿ. ಆ್ಯಂಡ್ ಇನ್ನೊಂದು ನಾನು ನೋಡೋದಲ್ಲ ಬನಾರಸ್ ಸಾರಿ, ಅದು ನಂದು ಎಷ್ಟೊಂದು ಜನ ಬ್ರೈಡ್ಸು ಅವ್ರದ್ದು ಬ್ರೈಡಲ್ ಇಲ್ಲದೆ ಅದು ಇದು ಪ್ರೀ ಅಥವಾ ಪೋಸ್ಟ್ ರಿಚುವಲ್ಸ್ಗೆ ಹಾಕ್ಕೊಂಡಿರೋದು ಎಷ್ಟೊಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಅದನ್ನೇ ನಾನು ಅವ್ರಿಗೆ ಆ್ಯಕ್ಚುಲಿ ತೋರಿಸಿ ಕೇಳಿದ್ದು. ಅಂದರೆ ನನ್ನದು ಸ್ಕ್ರೀನ್ಶಾಟಲ್ಲಿ ಇಲ್ಲಾಂದ್ರೂ ಪಿಂಕ್, ಪರ್ಪಲ್ಲು, ಆರೆಂಜು ಮತ್ತು ರೆಡ್ ಆ ಥರ ಸಾರೀಸ್ ಸುಮಾರಿತ್ತು. ಸೊ ಅದನ್ನು ತೋರಿಸಿದ ತಕ್ಷಣ ಅವರು ಓಕೆ ಈ ಥರ ಸಾರಿ ಇದೆ ನಮ್ಮ ಹತ್ರ ಹೊಸ್ದಾಗಿ ಸ್ಟಾಕ್ ಇದೆ ಅಂತ ಅಂದ್ಬಿಟ್ಟು ಅದು ಏನೋ ಬನಾರಸ್ ಅಂತ ಹೇಳಿದ್ರು ಅವರು. ಇಟ್ಸ್ ನಾಟ್ ಲೈಕ್ ಅ ಜಾರ್ಜೆಟ್ ಬನಾರಸ್, ದೆ ಸೆಟ್ ಸಮಥಿಂಗ್ ಬನಾರಸ್ ಅಂತ. ಸೊ ಅವ್ರ ಹತ್ರನೂ ಒಂದು 4-5 ಕಲರ್ಸ್ ಇತ್ತು, ಮರೂನ್, ಗ್ರೀನ್, ಬ್ಲೂ, ಎಲ್ಲ ತೋರಿಸಿದ್ರು. ನಂಗೆ ಅದರಲ್ಲೆಲ್ಲದಕ್ಕಿಂತ ಆ ಡಬಲ್ ಶೇಡ್ ಇಷ್ಟ ಆಯಿತು. ಇಟ್ ವಾಸ್ ಲೈಕ್ ಪಿಂಕ್ ಮತ್ತು ಆರೆಂಜ್ 2 ಥರ. ಸೊ ಒಂಥರ ನಿಯಾನ್ ಕಲರ್ ಥರ ಅನಿಸ್ತಿತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಅರೌಂಡ್ 15,000 ಚೇಂಜ್, 800 ಆ ಥರ. ತೊಗೊಂಡು ಬಂದಾಗಿಂದನೂ ಆ ಸಾರಿನೇ ಯೋಚನೆ ಆಗ್ತಾಯಿದೆ, ಮೇ ಬಿ ನೆಕ್ಸ್ಟ್ ಟೈಮ್. ಇವಾಗ ನಾನು ಈ ಸಾರಿನ ಇಮಿಡಿಯೇಟ್ ಸ್ಟಿಚ್ಗೆ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸಮತ್ವಾಗಿ ಹೋಗ್ತಾ ಇದ್ದೀನಿ ಈಗ. ನನಗೆ ಒಂದು ಪ್ಯಾಟ್ರನ್ ಒಂದು ಮೈಂಡಲ್ಲಿದೆ, ಕಾಲ್ಡ್ ಆಸ್ ಕೋಲಮ್ ಡಿಸೈನ್. ಸೊ ಕೋಲಮ್ ಡಿಸೈನ್ ಥರ ಏನಾದ್ರು ಸಿಂಪಲಾಗಿ ವರ್ಕ್ ಮಾಡಿಸೋಣ. ಆ್ಯಂಡ್ ಒಂದು 2-3 ಪ್ಯಾಟ್ರನ್ ನನಗೆ ಆಲ್ರೆಡಿ ಮೈಂಡಲ್ಲಿದೆ ಸಾರಿಗೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ. ಈಗ ಹೋಗಿ ಡಿಸ್ಕಸ್ ಮಾಡಿ ಅವ್ರದ್ದು ಇನ್ಪುಟ್ಸ್ ಎಲ್ಲ ತೊಗೊಂಡು ಸ್ಟಿಚ್ಗೆ ಕೊಡ್ತೀನಿ. ಬಿಕಾಸ್ ನನಗೆ ಆ್ಯನಿವರ್ಸರಿ ದಿನ ನಾನು ಡ್ರೇಪ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅವರು ವರ್ಕು ಮತ್ತು ಸ್ಟಿಚ್ ಮಾಡಿ ಕೊಡೋಕ್ಕಾಗತ್ತಾ ಕೇಳೋಣ. 2,000 years later. Hi you guys, I'm checking into this video I think after 5-6 days. Yes, 5-6 days ಆದಮೇಲೆ ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ. ಇಗ್ನೋರ್ ಮೈ ಫೇಸ್, ನನಗೆ ಗೊತ್ತು ಇಟ್ಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್. ಬಿಕಾಸ್ ಹೇಳೋದ್ನಲ್ಲ, ಬ್ಯಾಕ್ ಟು ಬ್ಯಾಕ್ ಐ ವಾಸ್ ಬ್ಯುಸಿ ಇನ್ ಮೈ ವರ್ಕ್, ಇನ್ ಮೈ ಶೆಡ್ಯೂಲ್, ಬಿಕಾಸ್ ಆಫ್ ದ ಬ್ರೈಡಲ್ ಸೀಸನ್. ಆ್ಯಂಡ್ ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಇವಾಗ ಅದನ್ನು ವಿಲ್ ಕೀಪ್ ಇಟ್ ಅ ಸೈಡ್. ಬಟ್ ಇಟ್ಸ್ ಲೈಕ್ ಅ ಪ್ರೆಪ್ಪಿಂಗ್. ಸೊ ಇನ್ನೇನು ನಾಡಿದ್ದ 2 days ಇದೆ ನನ್ನ ಆ್ಯನಿವರ್ಸರಿಗೆ. ಐ ಆಮ್ ಬ್ಲ್ಯಾಂಕ್ ಆ್ಯಂಡ್ ಐ ಹ್ಯಾವ್ ಝೀರೋ ಐಡಿಯಾ ಅಂದರೆ ಏನು ಮಾಡೋದು ಏನು ಆಲ್ ದಟ್. ಅದು ಹೇಳೋದಲ್ಲ, ಇಟ್ಸ್ ಅ ಬ್ಯುಸಿ ಶೆಡ್ಯೂಲ್ ಅಂತ ನಾನೇನು ಅಷ್ಟು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಇವಾಗ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಅ ಸಲೂನ್. ಸೊ ಆಲ್ರೆಡಿ ನಾನು ಲಾಸ್ಟ್ ವೀಕ್ ಏನೋ ಸಲೂನ್ಗೆ ಹೋಗಿದ್ದೆ. ಆವಾಗ ಐ ಟುಕ್ ಅ ಹೇರ್ ಕಟ್, ಅಂದರೆ ಜಸ್ಟ್ ಟ್ರಿಮ್ ಮಾಡಿದ್ದಷ್ಟೇ, ಏನು ಸ್ಪೆಷಲ್ ಹೇರ್ ಕಟ್ ಏನೂ ಇಲ್ಲ. ಜಸ್ಟ್ ಇಷ್ಟು ಒಂದು ಇಂಚ್ ಅನಿಸುತ್ತೆ, 1 ಇಂಚ್ ಹೇರ್ನ ಟ್ರಿಮ್ ಮಾಡಿಸಿದ್ದೆ. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಡೂ ದ ಕ್ಲೀನ್ ಅಪ್, ಡಿಟ್ಯಾನ್, ಫೇಶಿಯಲ್,
ವ್ಯಾಕ್ಸಿಂಗ್ ಈಸ್ ಆಲ್ಸೋ ಡನ್. ಆ್ಯಕ್ಚುಲಿ ದೆರ್ ಇಸ್ ನೋ ಹೇರ್. ನೋಡೋಣ ಇಫ್ ಎನಿಥಿಂಗ್ ಎಕ್ಸ್ಟ್ರಾ ಆ ಥರ ಏನಾರು ಇದ್ದರೆ ವ್ಯಾಕ್ಸಿಂಗ್ ಮಾಡಿಸ್ತೀನಿ. ಸೊ ಆಲ್ ದಟ್ ಅಂದರೆ ಈಗ ಸಲೂನ್ಗೆ ಆಗೋಣ. ಇಟ್ಸ್ ಲೈಕ್ ಅ ಪ್ರೆಪಿಂಗ್ ಫಾರ್ ಮೈ ಆ್ಯನಿವರ್ಸರಿ. ಅಪಾರ್ಟ್ ಫ್ರಮ್ ದಟ್ ನಂಗೆ ನಾಳೆ ಒಂದಿನ ಟೈಮ್ ಇರುತ್ತೆ. ಸೊ ಟು ಗೆಟ್ ಸಮಥಿಂಗ್. ಸೊ ನಾನು ತುಂಬ ಯೋಚನೆ ಮಾಡಿದೆ ಏನು ತೊಗೊಳ್ಳೋದು ಅಂತ. ಸೊ ನಂಗೆ ನಮ್ಮ ಅಮ್ಮಗೆ ಪ್ರೀತಮ್ಗೆ ಇಬ್ರಿಗೂ ಕೊಡಬೇಕು, ಬಿಕಾಸ್ ಲಾಸ್ಟ್ ಟೈಮ್ ಇಬ್ರಿಗೂ ಕೊಟ್ಟೆ. ಸೊ ಲೆಟ್ ಇಟ್ ಕಂಟಿನ್ಯೂ ಲೈಕ್ ಅ ರಿಚುವಲ್ ಅನ್ನೋ ಥರ. ತುಂಬ ತಲೆ ಕೆಚ್ಕೊಂಡೆ ಈಗ ಒಂದು 2-3 hours ನಾನು ವರ್ಕ್ ಮುಗಿಸ್ಕೊಂಡು ಬಂದಾಗ ಬೆಳಗ್ಗೆ ಇಟ್ ವಾಸ್ ಅರೌಂಡ್ 11 AM. ಸೊ 11 AM ಇಂದ ಇವಾಗ 4:30. ಸೊ ಇಷ್ಟೊತ್ತು ತನಕ ಯೋಚನೆ ಮಾಡಿದೆ ನಾನು ಏನು ಕೊಡ್ಬೋದು, ಕೊಡಲಿ ಇವಾಗ, ಬಿಕಾಸ್ ಇನ್ 2 days ಟೈಮ್ ಇದೆ. ಅಟ್ಲೀಸ್ಟ್ ನಮ್ಮ ಅಮ್ಮಗೆ ಫೈನ್, ಶಿ ಈಸ್ ಇನ್ ಮಂಡ್ಯ, ಐ ಕ್ಯಾನ್ ಗಿವ್ ಹರ್ ಎನಿ ಟೈಮ್, ಅಂದರೆ ನೆಕ್ಸ್ಟ್ ಹೋದಾಗ ಅಥವಾ ಅವ್ರದಕ್ಕೆ ಯೋಚನೆ ಮಾಡೋದಕ್ಕೆ ಟೈಮ್ ಇದೆ. ಬಟ್ ನಾನು ಏನು ಕೊಡಲಿ ಇನ್ 2 days ಅಂತ ನಂಗೆ ಏನೂ ಫ್ಲ್ಯಾಶ್ ಆಗ್ತಿಲ್ಲ ಏನು ತೊಗೊಳ್ಳಿ ಅಂತ. ಸೊ ವಾಚ್ ಅಂದ್ಕೊಂಡೆ ಫಸ್ಟು. ಐ ವಾಸ್ ಲೈಕ್ ನೋ, ಫಸ್ಟ್ ಇಯರ್ ಆ್ಯನಿವರ್ಸರಿ ಐ ಗಾಟ್ ಹಿಮ್ ದಟ್ ಆ್ಯಪಲ್ ವಾಚ್ ಓನ್ಲಿ. ಸೊ ಐ ವಾಚೇ ಕೊಡ್ಸಿದ್ದೀನಿ. ಸೊ ಏನು ಅಂದಾಗ ನನಗೆ ನಮ್ಮ ಅಮ್ಮಗಂತೂ ಒಂದು ಫ್ಲ್ಯಾಶ್ ಆಯ್ತು ನನಗೆ. ಸೊ ದಟ್ ಈಸ್ ಮೈಸೂರು ಸಿಲ್ಕ್ ಸಾರಿ ಅಂತ. ಸಿ ಐ ಯೂಸ್ ಟು ಆಲ್ವೇಸ್ ಲೈಕ್ ಪ್ರೀತಮ್ಗೆ ಹೇಳ್ತಿದ್ದೆ, ಯಾವುದೋ ಒಂದು ರೀಲ್ ನೋಡಿದ್ದೆ, ಎಷ್ಟೊಂದು ರೀಲ್ಸ್ ಇದೆ, ಒಂದು ನೋಡಿದ್ರೆ ರಿಲೇಟೆಡಬಲ್ ಎಷ್ಟೊಂದು ಬರುತ್ತಲ್ಲ ಆ ಥರ. ಸೊ ಒಂದು ರೀಲ್ ನೋಡಿದೆ, ಇಟ್ ವಾಸ್ ಟೂ ಕ್ಯೂಟ್ ಆ್ಯಕ್ಚುಲಿ. ಹರ್ ಫಸ್ಟ್ ಮೈಸೂರು ಸಿಲ್ಕ್ ಸಾರಿ ಶಿ ವೋರ್ ಫಾರ್ ಸಮ್ ಎಂಗೇಜ್ಮೆಂಟು ಅಥವಾ ಸಮ್ ಪ್ರೀ ವೆಡ್ಡಿಂಗ್ ರಿಚುವಲ್ಸ್ಗೆ ಹಾಕ್ಕೊಂಡಿರೋದು. ಹರ್ ಫಿಯಾನ್ಸಿ ಗಿಫ್ಟೆಡ್, ಅಂದಮೇಲೆ ಮೈ ಹಸ್ಬೆಂಡ್ ಗಿಫ್ಟೆಡ್ ಮೈ ಫಸ್ಟ್ ಮೈಸೂರು ಸಿಲ್ಕ್. ಅದು ನೋಡಿದಾಗೆಲ್ಲ ನಾನು ಪ್ರೀತಮ್ಗೆ ಹೇಳ್ತಾ ಇದ್ದೆ, ನನ್ನ ಫಸ್ಟ್ ಮೈಸೂರು ಸಿಲ್ಕು ಕೂಡ ನೀನೇ ಕೊಡಿಸ್ಬೇಕು ಅಥವಾ ವೆನ್ ಯು ವಿಲ್ ಗಿಫ್ಟ್ ಮೀ ಆ ಥರ ಎಲ್ಲ. ಸೊ ಆಮೇಲೆ ಅನಿಸ್ತು ನನಗೆ ವೈ ಐ ಕ್ಯಾನ್ ಓನ್ಲಿ ಗೆಟ್. ಆ್ಯಂಡ್ ನಾನು ಅಂದ್ಕೊಂಡೆ ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಐ ವಾಂಟ್ ಗಿವ್ ಫಾರ್ ಮೈ ಮದರ್, ಅಂದರೆ ಐ ವಾಂಟ್ ಗಿಫ್ಟ್ ಫಾರ್ ಹರ್ ಅಂತ. ಸೊ ಬಟ್ ಈಗಿರೋ ಡಿಮ್ಯಾಂಡ್ಗೆ ಅದೇನೋ ಟೋಕನ್ ಎಲ್ಲ ತೊಗೊಂಡು ಬೆಳಗ್ಗೆನೇ ಹೋಗಿ ಕಾದು ಎಲ್ಲ ತೊಗೋಬೇಕು ಎಕ್ಸೆಟ್ರಾ. ನನ್ನ ಸಿಸ್ಟರ್ ಹೇಳ್ತಾ ಇದ್ಲು. ನನ್ನ ಸಿಸ್ಟರ್ ನಾನು ಆ್ಯಕ್ಚುಲಿ ಕೇಳಿದೆ, ಬಿಕಾಸ್ ಶಿ ಓನ್ಸ್ ಅಲ್ಲ. ಸೊ ಹೆಂಗೆ ತೊಗೊಳ್ಳೋದು ಅಂತ. ಸೊ ಅವಳು ಹಿಂಗೆ ಅಂತ ಹೇಳಿದ್ರು. ಆ್ಯಂಡ್ ರೀಸೆಂಟಾಗಿ ಏನೋ ಒಂದು ಅವಳಿಗೆ ಆಗಿರೋ ಇನ್ಸಿಡೆಂಟ್ಸ್ ಅದೆಲ್ಲ ಹೇಳ್ತಾ ಇದ್ಲು. ಸೊ ಐ ವಾಸ್ ಲೈಕ್ ಓಕೆ, ಇನ್ 2-3 days ಅಂತೂ ಚಾನ್ಸೇ ಇಲ್ಲ. ಓಕೆ, ಅದನ್ನು ನೆಕ್ಸ್ಟ್ ನೋಡೋಣ, ನಮ್ಮ ಅಮ್ಮಗೆ ಕೊಡಬೇಕಾದ್ರೆ ಅಥವಾ ಕೊಡಿಸ್ಬೇಕಾದ್ರೆ ಅದು ನೋಡೋಣ ಓಕೆ ಅಂದ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಪ್ರೀತಮಗೆ ಬರೋದಾದರೆ ಏನು ಕೊಡೋದು ದಿಸ್ ಆ್ಯನಿವರ್ಸರಿಗೆ ಅಂದರೆ ಐ ಆಸ್ಕ್ಡ್ ಹಿಮ್ ಸಾರಿ ಇಟ್ಸ್ ಫೈನ್, ಐ ಡೋಂಟ್ ವಾಂಟ್ ಆಸ್ಕ್ ಹಿಮ್ ವಾಟ್ ಯು ವಾಂಟ್ ಅಂತ. ಐ ಆಲ್ವೇಸ್ ವಾಂಟ್ ಟು ಸರ್ಪ್ರೈಸ್. ಆ ಥರ ನಾನು ಗಿಫ್ಟ್ಸ್ನ ನಾನೇ ಡಿಸೈಡ್ ಮಾಡಿ ಅಥವಾ ನಾನೇ ತಂದು ಸರ್ಪ್ರೈಸ್ ಮಾಡೋದು. ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗೆ ಯೋಚನೆ ಮಾಡ್ಬೇಕಾದ್ರೆ ಸಡನ್ನಾಗಿ ಒಂದು ನೆನಪಾಯಿತು. ಸೊ ಐ ಥಾಟ್ ಓಕೆ, ಐ ವಾಂಟ್ ಟು ಸ್ಟಾರ್ಟ್ ವ್ಲಾಗ್. ಸೊ ಇಲ್ಲಿ ಬಂದು ಹೇಳೋಣ ಅಂತ. ನಾವು ಲಾಸ್ಟ್ ಟೈಮ್ ಮಂತ್ರಿ ಮಾಲ್ಗೆ ಹೋದಾಗ ವಿ ವೆಂಟ್ ಫಾರ್ ಅ ಸನ್ಗ್ಲಾಸ್ ಹಟ್ ಆ್ಯಂಡ್ ಐ ವಾಸ್ ಐಯಿಂಗ್ ಆನ್ ಅ ಸನ್ಗ್ಲಾಸ್ ಕಾಲ್ಸ್ ಡೋಲ್ಸ್ ಗಬಾನಾ ಬ್ರ್ಯಾಂಡ್ದು. ಅವನಿಗೆ ಅಂತ ನಾನು ತುಂಬ ಒಂದು ವರ್ಷ 1 year ಒಂದು ಸನ್ಗ್ಲಾಸ್ಗೆ ಐ ವಾಸ್ ಐಯಿಂಗ್ ಆನ್ ಇಟ್. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಸ್ಪ್ಲರ್ಜ್ ಮನಿ ಆ ಥರನೂ ಇದೆ. ಸೊ ಅದನ್ನು ನೋಡ್ತಾನೆ ಇದೆ. ಅಲ್ಲಿ ಸನ್ಗ್ಲಾಸ್ ಹಟ್ ಹೋದಾಗ ಅದು ನಂಗೆ ಕಾಣಿಸ್ತು. ಐ ವಾಸ್ ಟೆಲ್ಲಿಂಗ್ ಹಿಮ್ ದಿಸ್ ಇಸ್ ದ ಸನ್ಗ್ಲಾಸ್ ದಟ್ ಐ ವಾಸ್ ಲುಕಿಂಗ್ ಫಾರ್ ಯು ಅಂತ. ಹೀ ಲೈಕ್ಡ್ ಇಟ್ ಆಯಿತಾ. ಅದಾದಮೇಲೆ ನನಗೂ ಕೂಡ ಅವನು ಅಸಿಸ್ಟ್ ಮಾಡ್ದೆ ದಟ್ ನೀನು ಒಂದು ಸನ್ಗ್ಲಾಸ್ ತೊಗೋ, ಅದೇನೋ 2 ತೊಗೊಂಡ್ರೆ ಆಫರ್ ಇದೆ ಎಕ್ಸೆಟ್ರಾ ಅಂತ. ವಿ ವರ್ ದಿಸ್ ಕ್ಲೋಸ್ ಟು ಬೈ. ನೀವು ನನ್ನ ವ್ಲಾಗ್ಸ್ ನೋಡಿ ಫಾಲೋ ಮಾಡಿ ನೆನಪಿದ್ರೆ ಗೊತ್ತಿರುತ್ತೆ. ಸೊ ನಾನಿಲ್ಲ ಬೇಡ, ವಿ ಡೋಂಟ್ ವಾಂಟ್ ಸ್ಪ್ಲರ್ಜ್ ದಿಸ್ ಮಚ್ ಆಫ್ ಮನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದ್ಬಿಟ್ಟು ನಾನು ಕರ್ಕೊಬಂದ್ಬಿಟ್ಟಿದ್ದೆ. ಹಿ ವಾಸ್ ಲೈಕ್ ಮೋರ್ ಇಂಟು ಇನ್ನೇನು ಸ್ವೈಪ್ ಮಾಡೋಕ್ಕೆ ರೆಡಿ ಆಗಿದೆ ಅಷ್ಟು. ಸೊ ಅದು ನನಗೆ ಸಡನ್ ನೆನಪಾಯಿತು, ಓಕೆ ಸೊ ಐ ಕ್ಯಾನ್ ಗಿವ್ ಹಿಮ್ ದಟ್ ಅಂತ. ಸೊ ಅದು ನನ್ನ ವಿಶ್ ಲಿಸ್ಟಲ್ಲೂ ತುಂಬ ದಿನದಿಂದ ವರ್ಷಗಳಿಂದನೇ ಇದೆ. ಸೊ ಅದು ಯಾವಾಗ ಡಿಸ್ಕಂಟಿನ್ಯೂ ಆಗ್ಬೋದು ಅಥವಾ ಆ ಶೇಡ್ಸ್ ಮತ್ತೆ ಸಿಗದೇನೂ ಇರ್ಬೋದು. ಸೊ ಇವಾಗ ಒಂದ್ಸರಿ ಎನ್ಕ್ವೈರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಎನ್ಕ್ವೈರಿ ಮಾಡಿ ಇದೆ ಅಂದರೆ ಟುಮಾರೋ ಇಸ್ ದ ಡೇ ದಟ್ ಐಮ್ ಗೋನಾ ಗೋ ಆ್ಯಂಡ್ ಗೆಟ್ ದಟ್ ಸನ್ಗ್ಲಾಸ್. ಬಿಕಾಸ್ ಈಗ ನಂಗೆ ಇನ್ನೂ ತಲೆ ಎಲ್ಲ ಕೆಚ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಸ್ಪ್ಲರ್ಜ್ ಮನಿ. ಐ ಡೋಂಟ್ ನೋ ವೈ ಅಟ್ ದಿಸ್ ಪಾಯಿಂಟ್ ಐ ರಿಯಲಿ ಡೋಂಟ್ ವಾಂಟ್ ಸ್ಪ್ಲರ್ಜ್ ಮನಿ ಆನ್ ಎನಿ ಆಫ್ ದಿಸ್ ಲಕ್ಸುರಿ ಐಟಮ್ಸ್. ಸೊ ನಾನು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಐ ಆಮ್ ನಾಟ್ ಇನ್ ಟು ದೀಸ್ ದಟ್ ವಾಟ್ ದ ಡಿಸೈನರ್ ಲಕ್ಸುರಿ ಬ್ರ್ಯಾಂಡ್ಸ್ ಆಗಿರ್ಬೋದು, LV ವಾಟ್ ಎವರ್ ದ ಬ್ರ್ಯಾಂಡ್ಸ್, ಡೋಲ್ಸ್ ಗಬಾನಾ, LV, ಬರ್ಬೆರಿ, ವಾಟ್ ಎವರ್. ಐ am not into fascinated for their bags or whatever, these sunglasses, all that. So I want to gift him. hangagi I'll go and see. ನಾನು ನೋಡಿದ್ದು ಲಾಸ್ಟ್ ಟೈಮ್ ಬರ್ಬರಿ ಸನ್ಗ್ಲಾಸ್. ನನ್ನ ಹತ್ರ ಯಾವುದು ನನ್ನ ಲಕ್ಸುರಿ ಸನ್ಗ್ಲಾಸ್, ನಾಟ್ ಫಾಂಡ್ ಆಫ್ ಇಟ್. ಸೊ ಓನ್ ಮಾಡಲ್ಲ, ನೋಡೋಣ ಆಫರ್ ಆ ಥರ ಏನಾರು ಇದ್ದರೆ ನನಗೂ ಇಷ್ಟ ಆದರೆ ಐ ವಿಲ್ ಗೆಟ್ 2 sunglasses, one for him, one for me, or else I'll get for him. As I said, I really don't want to splurge money. That's the plan for tomorrow. And ನಾನು ಇವಾಗಲೇ ಬಂದು ಹೇಳ್ತಾ ಇದ್ದೀನಿ ವೈ, ಬಿಕಾಸ್ ಇಫ್ ನಾಳೆ ನಾನು ರೆಡಿಯಾಗಿ ಆಚೆ ಹೋಗ್ಬೇಕಾದ್ರೆ ಇಫ್ ಪ್ರೀತಮ್ ಇಸ್ ದೇರ್ ಐ ಕಾಂಟ್ ಟೆಲ್ ಯು ದ ಪ್ಲ್ಯಾನ್ ಅಥವಾ ನಾನು ಏನು ತೊಗೊತೀನಿ ಏನು ಅನ್ನೋದು. ಸೊ ಅದಕ್ಕೆ ಸೊ ನಾಳೆ ಎನಿಹೋ ವಿ ವಾಂಟ್ ಟು ಡೂ ನೇಲ್ಸ್. ನಾನು ವರ್ಷಕ್ಕೆ ಹಾರ್ಡ್ಲಿ 1-2-3 ಸರಿ ನೇಲ್ಸ್ ಮಾಡಿಸ್ತೀನಿ.
ನೇಲ್ ಬೊಟಿಕ್ ಬೈ ಮೇಘ, ಜಯನಗರ 4th ಬ್ಲಾಕ್. ನನಗೆ ಅವ್ರದ್ದು ಇಷ್ಟ ಆಗಿದೆ ಸರ್ವಿಸ್, ಸೊ ಅಲ್ಲೇ ಹೋಗೋದು ನಾನು. ಐ ಡೋಂಟ್ ವಾಂಟ್ ನನಗೆ ಬೇರೆಯವ್ರಿಗೆ ಕೊಟ್ಟು ಮತ್ತೆ ಚೆನ್ನಾಗಿ ಆ ಥರ ಎಲ್ಲ ಬೇಡ ಎಕ್ಸ್ಪರಿಮೆಂಟ್ ಅಂತ. ಸೊ ನಾಳೆ ಅಲ್ಲಿ ಹೋಗಿ ನಾನು ಆಮ್ರೆ ಯಾವ್ದಾದ್ರು ನೇಲ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಆಮ್ರೆ ಮಾಡಿಸ್ಬೇಕು ಅಂದ್ಕೊಂಡೆ, ಬೇರೆದು ಮಾಡಿಸ್ದೆ. ಸೊ ಅದನ್ನೇ ಮಾಡಿಸೋಣ ಇವಾಗ ಅಂತ. ಸೊ ನಾಳೆ ನೇಲ್ಸ್ ಮಾಡಿಸ್ಕೊಂಡು ಕೋರ್ಮಂಗ್ಲಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಈಗ ವಿಲ್ ಗೋ ಫರ್ ಸಲೂನ್. ದಿಸ್ ಇಸ್ ಲೈಕ್ ಅ ಪ್ರಪ್ಪಿಂಗ್ ಆ್ಯಂಡ್ ಶಾಪಿಂಗ್ ಸಾರ್ಟ್ ಆಫ್ ವಿಡಿಯೋ. Next day. Hi you guys, this is the next day. As I said yesterday, today I'm going to do my nails ಮತ್ತೆ ಕೋರ್ಮಂಗ್ಲ ಹೋಗ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಬ್ಲ್ಯಾಕ್ ಸಾರಿ ತೊಗೊಂಡಿರೋದು ಈ ಬ್ಲಾಗಲ್ಲಿ ನೋಡಿದಿರಲ್ಲ, ಅದನ್ನು ಸ್ಟಿಚಿಗೆ ಕೊಟ್ಟಿದ್ದೆ ಸಮತ್ವಾಲಿ. ಈವನ್ ಶಿ ಈಸ್ ಆಲ್ಸೋ ಗಿವಿಂಗ್ ಮೀ ದಟ್ ಟುಡೇ. ಸೊ ಫಸ್ಟ್ ಇವಾಗ ಸಮತ್ವಾಗಿ ಹೋಗ್ತೀನಿ. ಸಮತ್ವಾಗಿ ಹೋಗಿ ಬ್ಲೌಸ್ ಡಿಸೈನ್ ಅದೆಲ್ಲ ತೋರಿಸ್ತೀನಿ, ಕಲೆಕ್ಟ್ ಮಾಡಿಕೊಂಡು ದೆನ್ ಐ ವಿಲ್ ಗೋ ಟು ಡೂ ಮೈ ನೇಲ್ಸ್ ಆ್ಯಂಡ್ ಫಾರ್ ಕೋರ್ಮಂಗ್ಲ. ಲೆಟ್ಸ್ ಗೋ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಯಾರು ಜಾಯ್ನ್ ಆಗ್ತಾರೆ ಗೊತ್ತಾ ನೇಲ್ಸ್ಗೆ? ಶರದಿ ಆ್ಯಂಡ್ ಸಾನ್ವಿ ಜಾಯ್ನ್ ಆಗ್ತಾರೆ. ಆ್ಯಂಡ್ ಈಗ ಸಮತ್ವಾಗಿ ನನ್ನ ಅಕ್ಕ ಜಾಯ್ನ್ ಆಗ್ತಾಳೆ, ಬಿಕಾಸ್ ಅವಳದು ಏನೋ ಸ್ಟಿಚಿಂಗ್ ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಈಗ ಫಸ್ಟ್ ಸಮತ್ವಾಗಿ ಹೋಗಿಬಿಡ್ತೀವಿ. ಹೋಗಿ ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ವಿಲ್ ಗೋ ಫಾರ್ ಜಯನಗರ. ದಿಸ್ ಈಸ್ ಮೈ ಫಿಟ್ ಚೆಕ್. ಐ ಗಾಟ್ ದಿಸ್ ಸ್ಕರ್ಟ್ ಫ್ರಮ್ ಓಂಡ್, ನೋಡಿರ್ತೀರಾ. ಆ್ಯಂಡ್ ದಿಸ್ ಟಾಪ್ ಈಸ್ ಫ್ರಮ್ ಜುಡಿಯೋ. ಡು ಯು ಗೈಸ್ ಬಿಲೀವ್ ಇಟ್? ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇಟ್ಸ್ ಲುಕಿಂಗ್ ಫ್ಯಾಬ್. ಆ್ಯಂಡ್ ಶಾಪಿಂಗ್ ಹೋಗ್ತಿದ್ದೀವಿ ನಾಳೆ ಆ್ಯನಿವರ್ಸರಿ ಇದೆ. ಆ್ಯಂಡ್ ಸ್ವಲ್ಪ ಗ್ಲಾಮಪ್ ಆಗೋಣ ಅಂತ ಈ ಥರ ರೆಡಿಯಾಗಿದ್ದೀನಿ. ಬ್ಯಾಕ್ ಇನ್ ದ ಹೋಮ್ ಫ್ರಮ್ ಸಮತ್ವ, ಬಟ್ ಔಟ್ಫಿಟ್ ಚೇಂಜ್ ಮಾಡಿದೆ. ಇವಾಗ ಕೋರ್ಮಂಗ್ಲ ಅಥವಾ ನೇಲ್ಸ್ ಮಾಡಿಸ್ಕೊಳಕ್ಕೆ ಹೋಗೋಣ ಅಂತ. ದಟ್ ವಾಸ್ ಲೈಕ್ ಬೇಡ ಅನಿಸ್ತಿತ್ತು, ಅದಕ್ಕೆ ಕ್ಯಾಶುಯಲ್ ಆಗಿ ಐಮ್ ವೇರಿಂಗ್ ದಿಸ್ ಔಟ್ಫಿಟ್. ನಾನು ಸಾನ್ವಿ ಶರದಿ ಹೋಗ್ತೀವಿ. ಆ್ಯಂಡ್ ದಿಸ್ ಈಸ್ ಹೌ ಮೈ ಬ್ಲೌಸ್ ಇಟ್ಸ್. ಸ್ವೀಟ್ ಹಾರ್ಟ್ ನೆಕ್ ಬಂದಿದೆ ಆ್ಯಂಡ್ ಪಫ್ ಸ್ಲೀವ್, ಲೈಕ್ ಹಾಫ್ ಸ್ಲೀವ್ಸ್ ಬಂದಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ವರ್ಕ್ ಈಸ್. ವಾಟ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಮಂಡಲಾನ ಆರ್ಟು. ಸೊ ದಿಸ್ ಈಸ್ ಹೌ ದ ಬ್ಯಾಕ್ ಈಸ್. ಬ್ಯಾಕಲ್ಲೂ ಅದೇ ಥರ ಬಂದಿದೆ, ಬಟ್ ಅದಕ್ಕೆ ತುಂಬ ಅವರು ಅಂದರೆ ವಾಟ್ ಈಸ್ ದಟ್ ಹೈಲೈಟ್ ಮಾಡಿದ್ದಾರೆ. ಚೆನ್ನಾಗಿದೆ. ದ ಬ್ಲೌಸ್ ಇಸ್ ಪರ್ಫೆಕ್ಟ್. ನಾನು ಹೆಂಗೆ ಬೇಕು ಅಂತ ಹೇಳಿದ್ದೆ ಹಾಗೆ ಸ್ಟಿಚ್ ಮಾಡಿದ್ದಾರೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಈ ಸಾರಿಗೆ ಇದು ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅನದರ್ ಒನ್ ಥಿಂಗ್ ಇಸ್, ದಿಸ್ ಇಸ್ ಮೈ ಓಲ್ಡ್ ಸಾರಿ. ಓಲ್ಡ್ ಸಾರಿ ಅಂದರೆ ನಾನು ಒಂದು ಸರಿ ಹುಟ್ಟಿದ್ದೀನಲ್ವ, ಅದು ನಂಗೆ ನೆನಪಿಲ್ಲ. ಐ ಥಿಂಕ್ ಒಂದು ಸರಿ ಡ್ರೆಪ್ ಮಾಡ್ಕೊಂಡಿದ್ದೀನಿ. ನನ್ನ ಸಿಸ್ಟರು ನನ್ನ ಮದುವೆಗೆ ಊಟ ಆ ಥರ ಏನೋ ಕರೆದಾಗ ಜಸ್ಟ್ ಸುಮ್ಮನೆ ಸ್ಮಾಲ್ ಗಿಫ್ಟ್ ಥರ ಕೊಟ್ಟಿದ್ದು. ಸೊ ಈ ಸಾರಿ ಬ್ಲೌಸ್ಗೆ ನಾನು ಬೇರೆ ಏನೋ ಡಿಸೈನ್ ಮಾಡಿ ಹೊಲಿಸಿದ್ದೆ ತಮೀರಾದಲ್ಲಿ. ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಅದು ಹೇಳಿದ್ದೀನಿ. ತುಂಬ ದಿನಗಳಿಂದ, ವರ್ಷದಿಂದ ನಾನು ಫಾಲೋ ಮಾಡಿದರೆ ಐ ಥಿಂಕ್ 2 years ಬ್ಯಾಕ್, ನಿಯರ್ಲಿ 2 to 3 years ಬ್ಯಾಕ್. ಸೊ ಫಸ್ಟ್ ಬ್ಲೌಸ್ ನಾನು RR ನಗರದಲ್ಲಿ ಬೊಟಿಕ್ ಟ್ರೈ ಟ್ರೈ ಮಾಡಿದ್ದು ತಮೀರಾ. ಆ್ಯಂಡ್ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಅದಾದಮೇಲೆ ನಾನು ಅಲ್ಲಿ ಹೋಗೇ ಇಲ್ಲ ಬಿಡಿ. ಸೊ ಅದು ಇದಕ್ಕೆ ಬೇರೆ ಬ್ಲೌಸ್ ಏನೋ ಸ್ಟಿಚ್ ಮಾಡಿ ಹಾಳು ಮಾಡಿಬಿಟ್ಟಿದ್ರು. ಸೊ ಇದ್ರದ್ದೇ ಬ್ಲೌಸ್ ಇತ್ತು. ಸೊ ದಿಸ್ ಈಸ್ ಹೌ ಸ್ಫೂರ್ತಿ ಗೇವ್ ಅ ಮೇಕ್ ಓವರ್. ಸಮತ್ವ ಬೊಟಿಕ್ ಗೇವ್ ಅ ಮೇಕ್ ಓವರ್. ಆ್ಯಂಡ್ ದಿಸ್ ಈಸ್ ಹೌ ಬ್ಯೂಟಿಫುಲ್ ಇಟ್ ಈಸ್. ನಾನು ಅದೇ ಮಾಡ್ರನ್ ಆಗಿ ಒಂಥರ ಇರಲಿ ಅಂತ ಹೇಳಿದೆ. ಸೊ ಈ ಥರ ಸ್ಟಿಚ್ ಮಾಡಿಸಿದ್ದಾರೆ. ನಂತರ ಒಂದು ಈ ಥರ ಸ್ಲೀವ್ಲೆಸ್ ಬ್ಲೌಸಸ್ ಹೇಗಿದ್ರೂ ಇಲ್ಲ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದಂತೂ ಫಿಟ್ಟಿಂಗ್ ಎವ್ರಿಥಿಂಗ್ ಪರ್ಫೆಕ್ಟ್. ಇದಾದರೂ ಸ್ವಲ್ಪ ಲೂಸ್ ಇತ್ತು. ಇದಂತೂ ವೇರ್ ಮಾಡಿದ್ರೆ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಒಂದು ಸಾರಿ ಹಾಕ್ಕೊಂಡಾಗ್ಲೇ ಸಖತ್ತಾಗಿ ಕೂತ್ಕೋತು. ಆ್ಯಂಡ್ ಈ ಹಳೆ ಸಾರಿಗೆ ಈ ಥರ ಮೇಕ್ ಓವರ್ ಕೊಟ್ಟಿದೆ. ಈಗ ಟೈಮ್ ಇಲ್ಲ, ನಾನು ಬೆಳಗ್ಗೆ ಮಧ್ಯಾಹ್ನ ಬರ್ತೀನಿ ನೇಲ್ಸ್ಗೆ ಅಂದ್ಬಿಟ್ಟು ಈಗ 6 o'clock ಹೋಗ್ತಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಪಾಯಿಂಟ್ಮೆಂಟ್. ಈಗ ಒಂದ್ಸರಿ ಅವ್ರು ಇದ್ದಾರ ಕ್ರಾಸ್ ಚೆಕ್ ಮಾಡಿ ನೇಲ್ಸ್ಗೆ ಹೋಗೋಣ ಬನ್ನಿ. ಅದಾದಮೇಲೆ ಕೋರ್ಮಂಗ್ಲ ಮಾಲ್ಸ್ ಎಲ್ಲ ಹೆಂಗಿದ್ರು 10 ತನಕ ಓಪನ್ ಇರುತ್ತೆ. ನೇಲ್ಸ್ಗೆ ಅಂದರೆ ನಾನು ಎಲ್ಲಿ ಬರ್ತೀನಿ? ಆಬ್ವಿಯಸ್ಲಿ ನೇಲ್ ಬೊಟಿಕ್ ಬೈ ಮೇಘ, ಜಯನಗರ 4th ಬ್ಲಾಕಲ್ಲಿದ್ದೀನಿ. ಯಾ ಇಟ್ಸ್ ಕೆಡಿನ್. ಆಲ್ರೆಡಿ ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ನೈಟ್ ಬರ್ತಾ ಇದ್ದೀನಿ. Done with the nails, they're going to the mall. It's been too late ಇವಾಗ. ನೋಡ್ತಾ ನಮಗೆ ಏನೇನು ಸಿಗುತ್ತೆ, ಶಾಪ್ ಮಾಡೋದಕ್ಕೆ ಏನೇನು ಆಗುತ್ತೆ ಆಲ್ ದ್ಯಾಟ್. ಲಕ್ಕಿಲಿ ಎಲ್ಲ ಜನನೂ ಇದ್ದಾರೆ, ಎಲ್ಲ ಓಪನ್ನು ಇದೆ ಅಂತ ಅನಿಸ್ತಾ ಇದೆ. ನೋಡೋಣ. ನಾವಂತೂ 10th ಬಂದ್ವಿ ಬಿಕಾಸ್ ಲೇಟ್ ಆಗಿಬಿಟ್ಟಿದೆ ಅಂತ. ಬಟ್ ಎಲ್ಲ ಓಪನ್ ಇದೆ, ಎಲ್ಲ ಓಪನ್ ಇದೆ. ಜನನೂ ಫುಲ್ ಇದ್ದಾರೆ. ಯಾ ದಟ್ಸ್ ದ
ಥಿಂಗ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನನ್ನ ನೈಲ್ಸ್ ಮಾಡ್ಕೊಳ್ಳೋದು ನಮ್ಗೆ ಟೈಮ್ ಹಿಡಿತು. ಐ ಆಮ್ ಎಟ್ ಸನ್ಗ್ಲಾಸ್ ಹಟ್. ಯಸ್ ಎಸ್. ಎಸ್ ಎಕ್ಸಾಕ್ಟ್. ಹೆಂಗಿದೆ ಮಕ್ಕಳ? ಹಾಂ ಗೊಗ್ಗಂಗೆ ಹಾಂ ಜಸ್ಟ್ ಪುಟ್ ದಟ್ ಜಸ್ಟ್ ಐ ವಾಂಟ್ ಸಿ ಮಕ್ಕಳು. ಸಕ್ಕತ್ತಾಗಿದೆ ಅಲ್ಲ? 25% off on second. The higher MSP will be same, lower will be 25%. Lower will be 25%. Offer is there. No, there is no cut. I'll pay the UPI like that. Okay, let me have a look for myself. For yourself. Yeah. You can try Gucci something new article like this. It's a No, like I new don't one. want such a designer or expensive piece. I want that some mid-range. MK. Around MK is 10,000, fine. 11,000. Yeah, sure. Even this is also This fine. type of, you can try this one. Around 2,000. And a different color also. This one is a new one. This is MK? No. There's something better. That type. ಹೆಂಗನ್ಸ್ತಿದೆ ಮಕ್ಕಳ? ಇದಿಷ್ಟ ಆಯ್ತಲ್ವಾ? Clear mirror. ಇದು ಚೆನ್ನಾಗಿದೆಯಾ? ಕ್ಯಾಟ್ ಐ ಇದು ನನಗೆ ಕ್ಯಾಟ್ ಐ ಬೇಡ. I'll have That one is a different color also. This what you try. ಕರ್ಕೋಶಿರ್ದೆ ನನಗೆ ಸಕ್ಕತ್ ಇಷ್ಟ ಆಯ್ತು. ನಿಮ್ಗೆ ಹೆಂಗೆ ಅನಿಸ್ತಿದೆ ಇದು? ಆರಾಮಾಗಿ ತೊಗೋಬೋದು ಇದು ಅಲ್ಲ? ಸಕ್ಕತ್ ಇಷ್ಟ ಆಯ್ತು ಇದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. I'm thinking to get this one for myself, MK1. ಸೊ ನನಗೆ ಅಷ್ಟು ಎಕ್ಸ್ಪೆನ್ಸಿವ್ ಎಲ್ಲ ಬೇಡ, ಡೋಲ್ಸ್ ಗಬ್ಬಾನ ಥರ ಎಲ್ಲ. ಸೊ MK ಇಸ್ ಫೈನ್ ಫಾರ್ ಮೀ ಬಿಕಾಸ್ ನಾನು ಎಲ್ಲಿ ಹಾಕ್ತೀನೋ ಏನೋ ಅದಕ್ಕೆ. ಸೊ ಯಾ ಐ ಆಮ್ ಲವ್ವಿಂಗ್ ದಿಸ್. ನೋಡೋಣ ಬೇರೆ ತುಂಬಾ ಕಲೆಕ್ಷನ್ನು, ಬೇರೆ ಕಲೆಕ್ಷನ್ಸ್ ಇದೆ. ಒಂದು ರೌಂಡ್ ನೋಡ್ತೀನಿ, ನೋಡ್ಬಿಟ್ಟು ಫೈನಲೈಸ್ ಮಾಡಿ ಐ ಆಮ್ ಗೋನ್ ಶೋ ಯು ಗೈಸ್. ಏನಿರುತ್ತೆ? ವಾಟ್ಸ್ ದ ಪ್ರೈಸ್ ಫಾರ್ ದಿಸ್? ದಿಸ್ ಇಸ್ ಜಿಮ್ಮಿ ಚೂ 26,000. ನಮ್ಮ ಶರದಿ ನಮ್ಮ ಜಾತ್ರೆಯಲ್ಲೇ ಎಲ್ಲೋ ತೊಗೊಂಡ್ರೆ ಸಿಗುತ್ತೆ. ಇದು ನೋಡಿ, ಅದೇ ದೊಡ್ಡದಿರಲಿ, ಓವರ್ ಸೈಜ್ಡ್ ಇರಲಿ, ಬಟ್ ನಂಗೆ ಅದಿಷ್ಟ ಆಯಿತು. ಅದೇ ಚೆನ್ನಾಗಿದೆ. ಇದು ಡೋಲ್ಸ್ ಆ್ಯಂಡ್ ಗಬ್ಬಾನ ಎಲ್ಲ ಅದೇ ಗೊಗ್ಗನ್ ತೊಗೊಂಡ್ವಲ್ಲ ಅದೇ ಬ್ರ್ಯಾಂಡ್. ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ಬಟ್ ಅದು MK ಸಕ್ಕತ್ ಫಸ್ಟ್ ಸೈಟ್ ಅದ ಒಂದು ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ ಹಂಗೆ. ಇದು ಚೆನ್ನಾಗಿದೆ. ಹಾಂ ಇದು ಸಕ್ಕತ್ತಾಗಿದೆ ಅಲ್ಲ? ಬ್ಲ್ಯಾಕ್ ಹೋಗ್ಲಾ? ಇದು ಕೋಚ್ದು ಹೋಗಲ್ಲ, ಕೋಚ್ದು ಸಕ್ಕತ್ತಾಗಿದೆ. ಬಟ್ ನನ್ನ ಹತ್ರ ಫಸ್ಟ್ ಸನ್ ಗ್ಲಾಸ್ ಅಲ್ವಾ, ಬ್ಲ್ಯಾಕ್ಗೆ ಹೋಗ್ತೀನಿ. ನನಗೂ ಓವರ್ ಸೈಜ್ಡ್ ತುಂಬಾ ಇಷ್ಟ. ಬ್ಯೂಟಿಫುಲ್ ಆಗಿದೆ. ಪ್ರಾಡಾ ಅದು. This one is a new one. ಈ ಕಡೆ ಬಸಾನು. ಬಟ್ ದಿಸ್ ಇಸ್ ಕ್ವೈಟ್ ಲೂಸ್ ಫಾರ್ ಮೀ. ಯು ಕ್ಯಾನ್ We can try it there. you can tight it. This one, different color. It goes on me. This one which brand? Same Gucci. Okay. Gucci is fine, but that framing I'm liking that more. Okay, I'll see this. You can keep this aside. ಇದು ಕೊಡ್ಸಿದ್ದೀರಾ ಬಸ್ ಡಿಫ್ರೆಂಟ್ ಹೌದು ಇದೇ ಬ್ಲೂ ಕೊಚ್ಚಿರೋದು. ಓಕೆ, ಇಲ್ಲೇ ಇದೆಯಲ್ಲ ಈ ಟೈಪೇ ಇನ್ನೊಂದು ಕಲರ್ ನೋಡಿದ್ದು. ಸ್ಕರ್ಟ್ ಇದೆಯಲ್ಲ ಅದೇ ಬರ್ಬೆರಿದು ಬ್ರ್ಯಾಂಡಿಂಗು. ಇದನ್ನ ಆ್ಯಕ್ಚುಲಿ ನೋಡಿದ್ದು ನಾನು, ಬಟ್ ಇವಾಗ ಐಮ್ ಥಿಂಕಿಂಗ್ ಗೋ ಫಾರ್ MK ಮೋರ್ ದ್ಯಾನ್ ದಿಸ್. ನನಗೆ ಅದು ತುಂಬ ಇಷ್ಟ ಆಯಿತು. ದೀಸ್ 4 ಯಾ ಥ್ಯಾಂಕ್ ಯು. ಅದು ಇದು ಕ್ಯಾಚ್ ಈಗ ಇದು ಮತ್ತು ಇದರಲ್ಲೇ ಇದು ಗೂಚಿ ಹಾಕೋ ಬೇಡ ಅನಿಸ್ತದೆ. ದಿಸ್ ಫ್ರೇಮ್ ಇಸ್ ಸೋ ಸ್ವಲ್ಪ ಐ ಡೋಂಟ್ ವಾಂಟ್ ದಿಸ್ ಗೂಚಿ ಒನ್. ಯಾ ಐ ಸೆಲೆಕ್ಟ್ ಇನ್ ದೀಸ್ 2, ಕೋಚ್ ಅಥವಾ MK. ಯಾ ಲಾಡ್ ಆಫ್ ಕನ್ಫ್ಯೂಷನ್. ಯಾಕಂದರೆ ಕೋಚ್ದು ಇವರಿಬ್ಬರು ಇವಳು ಓಟ್ ಮಾಡಿದ್ಲು, ಸಾನು ಏನು ಗೊತ್ತಿಲ್ಲ. ಶರದಿ ಕೋಚ್ ಯಾವ್ದು ನಿಂಗೆ ಕೋಚ ಇದಾ?
ಅದೇ ಕೋಚ್ ಅವಳು ಓಟ್ ಮಾಡಿದ್ಲು, ಇವಳು MK ಓಟ್ ಮಾಡಿದ್ಲು. ಬಟ್ ಅಟ್ ದ ಸೇಮ್ ಟೈಮ್ ಫಸ್ಟ್ ಪೇರ್ ಲೆಟ್ ಇಟ್ ಬಿ ಕ್ವೈಟ್ ಡೀಸೆಂಟ್ ಅಂತ ಐ ಆಮ್ ಗೋಯಿಂಗ್ ಫಾರ್ MK. ಏನು ಕಾಫಿ ಡಿಫ್ರೆನ್ಸ್ ಇರಲಿಲ್ಲ. ಇದು 1000. ಆಮೇಲೆ ನಂದು ಇವಾಗ ಒಂದು ಟ್ವಿನ್ನಿಂಗ್ ಆಗುತ್ತೆ, ಬ್ಲ್ಯಾಕ್. ಯಾ, ಐ ವಿಲ್ ಗೆಟ್ ದಿಸ್ ಒನ್. ಐ ವಾಂಟ್ ಬಿಟ್ ಟೈಟ್. ದ ಕಲೆಕ್ಷನ್ ಇಸ್ ಪ್ರಿಟಿ ಮಚ್ ಗುಡ್ ಬಿಕಾಸ್ ನಂಗೆ ಬೇಕಾಗಿರೋ ಹತ್ರ ಎಷ್ಟೊಂದು ಹಾಕಿದ್ವಿ, ಎಷ್ಟೊಂದು ಟ್ರೈ ಮಾಡಿದ್ವಿ. ನಮಗೆ ಕಲೆಕ್ಷನ್ ಅಂತೂ ತುಂಬ ಇಷ್ಟ ಆಯಿತು, ಕೋಚ್ದು ಇಷ್ಟ ಆಯಿತು, ಬೇರೆದು ಎಲ್ಲದು. ಬಟ್ ನನ್ನ ಪ್ರೈಸಿಂಗ್ ಅಥವಾ ನನಗೆ ಯಾವ್ದು ಇಷ್ಟ ಆಯ್ತು ಅದು ತೊಗೊಂಡೆ. ದ ಕಲೆಕ್ಷನ್ ಇಸ್ ಪ್ರಿಟಿ ಮಚ್. ಪಿಂಕಾ, ಇಲ್ಲಿ ಇನ್ನೊಂದು ಸಾನ್ವಿ, ಇದನ್ನು ಹಾಕೋ. ಶರದಿ, ನೀನು ಇದನ್ನು ಹಾಕೋ. ದ ಸನ್ಗ್ಲಾಸ್ ಹಟ್ ಮಾಡಲ್ಸ್ ಆರ್ ಹಿಯರ್. ಪ್ಲೀಸ್ ರಿಮೂವ್ ಮಾಡಿಡಿ. ಓ ಸಾನ್ವಿ ಪ್ಲೀಸ್. ಇವರೆಲ್ಲ ಟ್ರೈ ಮಾಡ್ತಿರೋದೆಲ್ಲ ರಿಮೂವ್. ಯಾ, ವಿಲ್ ಟ್ರೈ. ವಿಲ್ ಟ್ರೈ ಆ್ಯಂಡ್ ಚೆಕ್ ದ ಟೈಟ್ ಥಿಂಗ್. ಅವ್ರ ತೋಡ ಹಾಂ, ಪಿಂಕ್ ಏನು ಚೆನ್ನಾಗಿರುತ್ತಾ? ಬ್ಲ್ಯಾಕ್ ಚೆನ್ನಾಗಿದೆ. ಎಷ್ಟೊಂದು ಕಲೆಕ್ಷನ್ಸ್ ಚೆನ್ನಾಗಿದೆ ಬಿಡು. ನಂಗೆ ಮೇಯ್ನ್ ಡೋಲ್ಸ್ ಗಬಾನ ಸಿಕ್ತಲ್ವಾ, ನಾನು ಹುಡುಕ್ತಿದ್ದಿದ್ದು, ನಂಗೆ ಅದು ಖುಷಿ ಆಗೋಯ್ತು. ಅದನ್ನ ಎನ್ಕ್ವೈರಿ ಮಾಡೇ ಬಂದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಬರ್ಬರಿದು ತುಂಬ ಇಷ್ಟ ಆಯಿತು. ಬಟ್ ರೈಟ್ ನೌ ಐ ಡೋಂಟ್ ವಾಂಟ್ ಸ್ಪೆಂಡ್ ಮೋರ್. ದಟ್ಸ್ ದ ರೀಸನ್. ಕಮ್ ಬ್ಯಾಕ್ ಆ್ಯಂಡ್ ಐ ಮೇಕ್ ಇಟ್ ಟೈಟ್. ಹಾಂ, ಶ್ಯೂರ್. ನೋ, ಐ ವಿಲ್ ವಿಸಿಟ್ ದಿಸ್ ಓನ್ಲಿ ಎನಿ ಹೌ. ಕೋರಮಂಗಲ ಬಿಕಾಸ್ ಇಟ್ಸ್ ಕ್ವೈಟ್ ನಿಯರ್ ಟು ಮೈ ಹೋಮ್. ಇದಾ, ಅದು ಬಿಟ್ಟು ಬರೋಕ್ಕೆ ಚೆನ್ನಾಗಿದೆ ಅಲ್ವಾ ಶರದಿ? ಅದನ್ನು ಥರ ಕ್ಯಾರಮೆಲ್ ಕಲರ್, ಅದು ಬ್ರೌನ್ಗಿಂತ. ಸಿ, caramel color, it's very pretty and nice. Oversized is my style actually, but this time I'm gonna get the MK and Dolce Gabbana. So as a pouch you can use multi-purpose. For cleaning and for the pouch both. Yeah. Same, there is your cleaning pro and some paper work. ರಿಯಲಿ ಅನ್ಕೊಂಡಿರಲಿಲ್ಲ ಐ ವಿಲ್ ಗೆಟ್ ಓನ್ಲಿ ಫಾರ್ ಪ್ರೀತಮ್ ಅಂದ್ಕೊಂಡಿದ್ದು. ಐ ಗಾಟ್ ಫಾರ್ ಮೈ ಸೆಲ್ಫ್. ಐ ಆಮ್ ಸೂಪರ್ ಪ್ರೌಡ್ ಆ್ಯಂಡ್ ಹ್ಯಾಪಿ ಫಾರ್ ಮೈ ಸೆಲ್ಫ್. ಯಾ, ಅಚಾನಕ್ ಪರ್ಚೇಸಸ್, ಸರ್ಪ್ರೈಸಿಂಗ್ಲಿ ಐ ಆಮ್ ಹ್ಯಾಪಿ. ಫಾರ್ 2 years if the color shade. Yeah, manufacturing defect like color fade and all. Scratch and brackets is not at all. Scratch proof also, like scratch resistant, both glasses are. So cleaning, tightening forever, whenever you want to clean. Clean or tight, you can visit any store. Let me know the price after discount. Second purchase ಗೆ ಡಿಸ್ಕೌಂಟ್ ಇತ್ತು, ಬಟ್ ಸೆಕೆಂಡ್ ಪೇರ್ ಮಾತ್ರ, which will be lowest in the bill. I think like 20-25% ಅಷ್ಟೇ. 2,947 rupees discount, and after discount 31,632 rupees. 31,632. ಓಕೆ. ಗೊಗ್ಗ ಏನು ತೊಗೊಂಡಿರ್ಬೋದು? ಗೊಗ್ಗ ಏನು ತೊಗೊಂತಿಲ್ಲ, ಏನು ತೊಗೊಂತಿರ್ಬೋದು ಅಂತ. ಆಲ್ರೆಡಿ ಸ್ಯಾರಿ ತೊಗೊಟ್ಟಿದ್ದಾನೆ ನಾನು, ಅಷ್ಟೇ. ಒಂದು ಸರ್ಪ್ರೈಸಿಂಗ್ ಇಲ್ಲ ಅವ್ನು ಈ ಥರ ಎಲ್ಲ ಮಾಡ್ತಿದ್ಯಾ? ರೇಟಿಂಗ್ಸ್ ಕೊಡ್ಬೇಕಂತೆ. ಎಸ್, ಕೊಡ್ತೀನಿ ಪಾಪ. ಹಿ ವಾಸ್ ಸೋ ಗುಡ್. ಸೊ ಅದಕ್ಕೆ ಹೆಂಗೆ ಚಕ್ಕ ಶಾಪಿಂಗ್ ಮುಗ್ದಾಯ್ತು. 1,000 ರೂಪಾಯಿ ಶಾಪಿಂಗ್ ಚಕ್ಕ ನಂಗೆ ಗೊತ್ತೇ ಇರಲಿಲ್ಲ ನೀವು ಸೆಲೆಕ್ಟ್ ಮಾಡಿಟ್ಟಿದ್ದೀರಾ ಅಂತ. ನಾನು ಅಲ್ಲೋಗಿ ಹುಡುಕ್ತೀರಾ ಅನ್ಕೊಂಡಿದ್ದೆ. ಸೆಲೆಕ್ಟ್ ಮಾಡಿದ್ದೆ, ನೋಡಿದ್ವಿ ಅವಾಗಲೇ. ಮತ್ತೆ ಯಾಕೆ ಹೋಗ್ತೀರಾ? ಇಲ್ಲೇನು ತೊಗೊಳೋದಿಲ್ಲ ಅನಿಸುತ್ತೆ. ನಾನು ಹೋಗಿದ್ದೆ ಲಾಸ್ಟ್ ಟೈಮ್ ತೊಗೊಳಕ್ಕೆ ಬಂದಿದ್ದೀವಿ. ಅದೇನೋ ಗಿಫ್ಟ್ ಕೊಡ್ತಾರಂತೆ. ಬಿಲ್ ಮಾಡಿರೋದಕ್ಕೇನೋ. ಸೊ ಅದಕ್ಕೆ ಇದೇನು ಸೌಂಡು? ನಾನು ಆ್ಯಕ್ಚುಲಿ ಒಂದು ಹ್ಯಾಟ್ ಬೇರೆ ನೋಡ್ಬೇಕು ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ ಅದು ನಾನು. ಈಗ ನೆನಪಾಯ್ತು, NY ನ್ಯೂಯಾರ್ಕ್ ಎಂಕೀಸ್ ಹ್ಯಾಟು. ಸೊ ಇಲ್ಲಿದೆ ಆ್ಯಕ್ಚುಲಿ, ನಾನು ನೋಡಿದ್ದೆ ಲಾಸ್ಟ್ ಟೈಮು. ಸೊ ನನಗೇನು ಅಂದ್ಕೊಂಡೆ ಅಂದರೆ, ಈಗ ನಾನು ತೊಗೊಳ್ಳೋ ಬದಲು ಇನ್ನು 10 days 20 daysಗೆ ಅವ್ನ ಬರ್ತ್ಡೇಗೆ ಅವನ ಗಿಫ್ಟ್ ಹಿಮ್ ಬರ್ಕಿನ್ ಆ್ಯಂಡ್ ದಟ್ ಹ್ಯಾಟ್ ಅಂತ ಅಂದ್ಕೊಂಡಿದ್ದೀನಿ. ಎನಿ ಹೌ ಐ ಗಾಟ್ ಸನ್ ಗ್ಲಾಸ್ ಫಾರ್ ಆ್ಯನಿವರ್ಸರಿ, ದಟ್ಸ್ ಫೈನ್ ಅಂತ. ಬಟ್ ಏನು ಮಾಡಲಿ, ಬಿಕಾಸ್ ಇವಾಗ ತೊಗೊಳ್ಳೋ ಹ್ಯಾಟ್ ಬೇಡವಾ ಅನ್ನೋದೊಂದು ಕನ್ಫ್ಯೂಷನ್ ಆಗ್ತಿದೆ. ಅದಕ್ಕೆ ನಾನು ಗಿಫ್ಟ್ಸ್ ಏನೂ ಇಸ್ಕೊಳ್ಳಿಲ್ಲ. ಅದು ಏನಾದ್ರು ಬಿಲ್ ಆದರೆ ಫೈನಲ್ ಆಗಿ ಇಸ್ಕೊಳ್ಳೋಣ ಅಂತ. ಒಂದು ಸರಿ ನೋಡೋಣ ಬನ್ನಿ ಮಕ್ಕಳ, ಒಂದು ಸರಿ ನೋಡೋಣ ಬರ್ತ್ಡೇ ಕೊಡೋದಾ ಇವಾಗಲೇ ತೊಗೊಳೋದ ಅಂತ ಡಿಸೈಡ್ ಮಾಡೋಣ. ಟೈಸನ್ ಆಲ್ರೆಡಿ ಇಲ್ವಾ? ಏನು ಕಮ್ಮಿನ ಅದು?
5-10 ಸಾವಿರ ಆದರೆ ತೊಗೊಬಿಡ್ತಾ ಇದ್ದೆ. ಅದಕ್ಕಿಂತ ಇನ್ನೊಂಚೂರು ಜಾಸ್ತಿ ಆಗಿದ್ರು ಬಟ್ ಇಟ್ಸ್ ವೇ ಟು ಎಕ್ಸ್ಪೆನ್ಸಿವ್. ಬಟ್ ಇವಾಗ ನ್ಯೂಯಾರ್ಕ್ ಎಂಕೀಸ್ದು ಈಗೋನ ಚೆಕ್ ದ ಹ್ಯಾಟ್. ಇದೆ ಫುಟ್ ಲಾಕರಲ್ಲಿದ್ದು. ಹಿಯರ್ ಯು ಗೋ. ದಿಸ್ ಪಿಂಕ್ ಇಸ್ ಸೊ ಕ್ಯೂಟ್. ನೋಡು ಅನ್ಕೋಗಂಗೆ ಅದು ಬೇಡ. NYದು ನೋಡು. NYದು ಇಷ್ಟ ಆದರೆ ತೊಗೊಳೋದು, ಇಲ್ಲಾಂದರೆ ಚಾನ್ಸ್ ತೊಗೊಂಡು ಸುಮ್ಮನೆ ತೊಗೊಳೋದು ಬೇಡ. ಸೊ ದಟ್ ಲೇಟರ್ ಆನ್ ಬರ್ತ್ಡೇಗೆ ಕಲೆಕ್ಷನ್ಸ್ ಇನ್ನೂ ಬಂದಿರುತ್ತೆ. ಇಷ್ಟ ಆಗ್ತಾಯಿಲ್ಲ ತೋರಿಸು. ಇಷ್ಟ ಆಗ್ತಿಲ್ಲ. ಐ ವಾಂಟ್ ಬ್ಲ್ಯಾಕ್ ಒನ್. ಅದು ಇಷ್ಟ ಆಗ್ತಿಲ್ಲ. ಬೇಸ್ ಇಲ್ಲ ಇಲ್ಲ ಎಲ್ಲದ್ರಲ್ಲೂ ನಂಗೆ ಸಿಗ್ತಾ ಇದೆ. ಬಟ್ ಆಫರ್ಸ್ ಹಂಗಿದೆಯಲ್ಲ, ಆಫರ್ಸ್ ಹಂಗಿರೋದು ನಾನು ಹಿಂಗೆ ಶಾಪ್ ಮಾಡಿದ್ರೆ ಬಂದಿದ್ದು ಒಬ್ರಿಗೆ ತೊಗೊಳಕ್ಕೆ. ಪ್ಲೀಸ್ ಸುಮ್ಮನಿದ್ಬಿಡು, ಏನೋ ಚಿಕ್ಕಿ ಅಂತ ತೋರಿಸ್ಬೇಡ. ಇವರಿಬ್ರಂತೂ ನನಗಿಂತ ವರ್ಸ್ಟು. ಇನ್ನೂ ಇನ್ಸಿಸ್ಟ್ ಮಾಡ್ತಾರೆ ನನಗೆ ತೊಗೊಳಕ್ಕೆ. ಕ್ರಾಕ್ಸ ಇದೆಲ್ಲ. ಇದು ನೋಡು ಶರ್ದೆ. ಬೇಡ, ಅದೇ ತೊಗೊಳ್ಳೋಣ. ಅವ್ನು ಚೆನ್ನಾಗಿ ಕಾಣ್ಬೋದು, ಫೇರ್ ಇದ್ದಾನೆ. ಹಂಗೂ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡೋದು ಆಯ್ತು. ಬಟ್ ಬ್ಲ್ಯಾಕ್ ಒನ್ ಇದೆ. ಚಿಕ್ಕಿ ಗೊಗ್ಗಂಗೆ ಅಂತ ಬಂದ್ಬಿಟ್ಟು ಮತ್ತೆ ಅವರು ತಗೊಂತವ್ರೆ. ಇಫ್ ಗೆಟ್ 2 ನ್ಯೂ ಇಯರ್ ಕ್ಯಾಪ್, ನ್ಯೂ ಇಯರ್ ಅದು ಸಿಪ್ಪರ್ ಇಸ್ ಫ್ರೀ. ಬಟ್ ಅವ್ರು ಇನ್ಸಿಸ್ಟ್ ಮಾಡಿದ್ರು, ಯಾಕೋ ನನಗೂ ಟೆಂಪ್ಟ್ ಆಯಿತು. ತೊಗೊಂಡ್ಬಿಟ್ಟೆ 2 ಕ್ಯಾಪು. ನನಗೊಂದು, ಪ್ರೀತಮ್ಗೊಂದು. ಐ ಡೋಂಟ್ ನೋ ವೈ, ಇವನ್ ಐ ಗಾಟ್ ಮೈ ಸೆಲ್ಫ್. ವಾವ್, ಇಲ್ಲಿದೆ ನೋಡು ಲಕೋಸ್ಟ್. ಈ ಶೂ ತೊಗೋಬೇಕು ಅಂದ್ಕೊಂಡಿದ್ದೆ ಪ್ರೀತಮ್ಗೆ. ಲಾಸ್ಟ್ ಟೈಮ್ ಐ ಗಾಟ್ ಫುಲ್ ಓವರ್. ಬಟ್ ನಾನು ಕೇಳ್ತಿದ್ದೆ ಓನಿ ಸುಕ್ಕ ಇಲ್ಲ. ಸಾನ್ವಿ ಶರದಿಗೆ ಹೇಳ್ತಾ ಇದ್ದೆ ಜಿಮಿಚೂದು ಗಾಗಲ್ಸ್ ಹಾಕ್ಕೊಂಡಿದ್ದೆ, 2 ಶೂ ಹಾಕ್ಕೊಳ್ಳಿ ಪಿಂಕು ಅಂತ. ಬಿಗ್ ಹೋಲ್ ಇನ್ ಮೈ ಪಾಕೆಟ್. ತೋರಿಸು. ವಿ ಗಾಟ್, ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ವಿ ಗಾಟ್ 2 ನ್ಯೂ ಇಯರ್ ಹ್ಯಾಟ್ಸು. ನನಗೆ ಅವಶ್ಯಕತೆ ಇರಲಿಲ್ಲ ಅಂತ ಈಗ ಅನಿಸ್ತಿದೆ. ಎಲ್ಲ ಯಾವ ಶಾಪಿಗೆ ಹೋದ್ರೂ ಅವ್ರು ತಗೊಂಡು ಅಲ್ಲ ಗೊಗ್ಗಿಂಗೆ ಅಂತ ಕೊಡ್ಸಕ್ಕೆ ಹೋಗ್ತಾರೆ, ಅವರು ತಗೊಂಡು. ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು ನಿಮ್ಮಿಬ್ಬರಿಂದನೇ ಅನಿಸುತ್ತೆ. ಬಟ್ ಐ ಆಮ್ ಹ್ಯಾಪಿ. ಅಲ್ಲಿ ನಾವು ಬೇರೆ ಹೇಳ್ತಾರೆ ನಿಜ. ಐ ಡೋಂಟ್ ವಾಂಟ್ ಸ್ಪ್ಲರ್ಜ್ ಮನಿ ಅಂತ ಅಂದ್ಬಿಟ್ಟು ಇವರಿಬ್ರು ಬೇರೆ ಸಪೋರ್ಟ್ ತೊಗೊಳ್ಳಿ ನೀವು ಅಂತ. ನಾನು ಐ ರಿಯಲಿ ಡೋಂಟ್ ವಾಂಟ್ ಸ್ಪ್ಲರ್ಜ್ ಮನಿ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಹೆಂಗೆ ಇದು? ಇವಾಗ ತೊಗೊಳ್ಳಲ್ಲ, ಈಗ ಮುಗೀತು, ಡನ್. ಇದನ್ನ ಅವ್ನು ಬರ್ಡೇಗೆ ಕೊಡಲಾ, ಈಗಲೇ ಕೊಡಲಾ, ಐ ಆಮ್ ನಾಟ್ ಶ್ಯೂರ್. ಸೊ ಇವಾಗ ಅಲ್ಲ, ಬರ್ಡೇಗೆ ಇನ್ನೊಂದು ಬರ್ಕಿನ್ ಏನಾದ್ರು ತೊಗೊಳ್ಳೇಬೇಕು. ನೋಡೋಣ ಏನಾಗುತ್ತೆ ಬರ್ಡೇ ದಿನ. ಅದ್ರಲ್ಲಿ ಕುಡಿತಾನ ಅವನು. ಓಕೆ, ಇವಾಗ ನಾವು ಅದು ಗಿಫ್ಟ್ ಏನೋ ತೊಗೊಂಡು ವಿಲ್ ಗೋ ಟು ಹ್ಯಾವ್ ಫುಡ್. ಇನ್ನು ಡೋನಟ್ ಎಲ್ಲ ಇದೆ. ಡೋನಟ್ 11 ತನಕ ಇರ್ತಾರೆ ಅಂದ್ರಲ್ವಾ, ಹಂಗಾರೆ ನಾವೇನಾರು ತಿನ್ಕೊ ಬಂದರೆ ಡೋನಟ್ ತಿನ್ನೋಣ. ತೀರಾ ಎಲ್ಲ ಕ್ಲೋಸ್ ಆಲ್ಮೋಸ್ಟು. ಫೈನಲಿ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಡನ್ ವಿತ್ ದ ಶಾಪಿಂಗ್. ಬೇಡ, ಅಲ್ಲಿ ಯಾರು ಇಲ್ವೇ ಇಲ್ವಲ್ಲ. ಓ ಮೈ ಗಾಡ್, ಟು ವೆಡ್ನೆಸ್ಡೇ. ಹಾಂ, ಸಖತ್ ರಶ್ ಇದೆ. ನೋಡೋಣ. ನಮ್ಮ ಶರದಿಗೆ ನಾಗಾಸೇನಿಗೆ ನಾಡಿದ್ದು ತಿಂತೀವಿ ಬಿರಿಯಾನಿ, ಇದೆಲ್ಲ ಆ್ಯನಿವರ್ಸರಿ ದಿನನೂ. ಸೊ ಇವಾಗ KFCನೇ ತಿನ್ನೋಣ. ನೋಡೋಣ. 2 ಜಿಂಗರ್ ಮೀಲ್ ಬಾಕ್ಸ್ ಫ್ರಮ್ KFC. ನೋಡೋಣ ಇವಾಗ ತಿನ್ಬಿಟ್ಟು ವಿಲ್ ಹ್ಯಾವ್ ಏನು ಕ್ರಿಸ್ಪಿ ಡೋನಟಾ. ಸಿಂಗರ್ ಬಾಕ್ಸ್ ತಿಂದು ಕ್ರಿಸ್ಪಿ ಡೋನಟ್ ತಿಂತೀರಾ? ಜಾಗ ಇದೆ. ಹಸುವಾಗಿದೆ. 2 ಅವರ್ ಕಾದು ನೈಲ್ ಬುಟಿಕಲ್ಲಿ. ಓಹೋ, ಓಕೆ. ಏನೋ ಇದೆಯಾ ಜಾಗ ಹೊಟ್ಟೆಲಿ? ಇದರ ಬಿಡಿ, ನೀವು ಬಂದಿದ್ದೆ ಅದಕ್ಕೆ ಅನ್ಸುತ್ತೆ. ಹಂಗಾದ್ರೆ ಶಾಪಿಂಗ್ ಅಲ್ಲ. ಓಕೆ, ಊಟ ಮಾಡಿ ಬಿಟ್ಟು ಟೈಮ್ ಬಂದ್ಬಿಟ್ಟು 10:15. ಚಿಕ್ಕಿ ವಾಚ್ ತಗೊಳ್ಳಲ್ವಾ? ಚಿಕ್ಕಿ ವಾಚೇ ಬೇಡ ಬಿಡು. ಚಿಕ್ಕಿ ತೊಗೊಂಡ್ರೆ ಇದೇ ತೊಗೊಳೋದು. ರೌಂಡ್ ಇರೋದು ಹುಡುಕದೆ ಲಾಸ್ಟ್ ಟೈಮ್ ಜಯನಗರದಲ್ಲಿ ಸಿಗಲಿಲ್ಲ. ತೊಗೊಂಡ್ರೆ ಇದೇ ತೊಗೊಳೋದು ನಾನು ಜಸ್ಟ್ ಕ್ಯಾವಲಿ. ಬಿಕಾಸ್ ನನಗೆ ಎಷ್ಟು ವಾಚ್ ಇನ್ನೊಂದು ಫಾಸಿಲ್ ಡಿಜಿಟಲ್ ಇದೆ. ಬಟ್ ಆದರೂ ನಾನು ಎಲ್ಲ ಕಡೆ ಹಾಕೊಂಡು ಹೋಗೋದು ಇದು ಒಂದೇ, ಕೈ ಹೋಗೋದು ಇದು ಒಂದಕ್ಕೆ. ಸೊ ಬೇರೆ ಬ್ರ್ಯಾಂಡ್ ತೊಗೊಂಡು ಹಾಕದೇ ಇರೋ ಬದಲು ಬೆಟರ್ ಇದೆ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಇದೆ, ತೊಗೊಂಡಿಲ್ಲ. ಚಿಕ್ಕಿ, ನೀವು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಎಲ್ಲ ಸರ್ಪ್ರೈಸ್ ಕೊಡ್ತಿದ್ದೀರಾ. ಗೊಗ್ಗ ಏನು ಮಾಡ್ತಿರ್ತಾನೆ? ಗೊಗ್ಗ ಏನು ಮಾಡ್ತಿರ್ತಾನೆ? ಮಲಗಿರ್ತಾನೆ 10:30 ಈಗ ಮನೇಲಿ. ಎಲ್ಲಿದ್ದೀರಾ ಅಂತ ಮಾಡಿದ್ನಲ್ಲ. ನಮ್ಮ ಸಾನು ಹೇಳ್ತಾ ಇದ್ದೆ, ನೀವು ಇಷ್ಟೊಂದು ಸರ್ಪ್ರೈಸ್ ಕೊಡ್ತಿದ್ದಾರೆ ಅನುಷಾ ಚಿಕ್ಕಿ. ಅವ್ನು ಬರೀ ಒಂದು ಸೀರೆ ಕೊಚ್ಬಿಟ್ಟು ಸುಮ್ಮನೆ ಆರಾಮಾಗಿ ತೆಪ್ಪಗೆ ಮಲ್ಕೊಂಡವ್ರು ಮನೇಲಿ. ಅಯ್ಯೋ,
ಮಕ್ಳ ಕಮೆಂಟ್ಗಳು. ಅವನ ಹತ್ರನೇ ಹೋಗಿ ಕಮೆಂಟ್ ಮಾಡಿ ಅಂತ ಅಂದೆ ನಾನು. ಮಾಡ್ತಾರೆ ಅವ್ರೇನು ಹೆದರಲ್ಲ. ಸೊ ಅವನ ಹತ್ರನೇ ಹೋಗಿ ಮಾಡ್ತಾರೆ. ಸೊ ಈಗ ಊಟ ಈಗ ಏನು ಅವ್ನು ಸುಮ್ಮನೆ ನಗ್ತಾನೆ ಕಮೆಂಟ್ಸ್ ಕೇಳಿ ಅಷ್ಟೇ, ಏನು ಮಾಡಲ್ಲ. ಅದನ್ನ ತಲೆಗೆ ಹಾಕೊಂಡು ಏನು ತರಕ್ಕೂ ಹೋಗಲ್ಲ. ಇದನ್ನ ನೋಡ್ತಾ ಇದ್ರೆ ವ್ಲಾಗ್ ಅವನಿಗೆ ಅನಿಸ್ಬೇಕು. ಬಟ್ ಇಲ್ಲ, ಹಿ ಸೆಡ್ ವಾಟ್ ಯು ವಾಂಟ್ ಅಂತಾನೆ. ಅದು ಗೊತ್ತಲ್ಲ ನಿಮಗೆ. ಐ ಓನ್ಲಿ ಸೆಲೆಕ್ಟೆಡ್ ಸಾರಿ ಎಲ್ಲ ಅನದರ್ ಒನ್ ಬನಾರಸಿ. ಹಿ ಸೆಡ್ ಮಿ ಯು ಗೆಟ್ ದಟ್ ಆಲ್ಸೋ ಅಂತ. ಬಟ್ ಐ ವಾಸ್ ಓನ್ಲಿ ಲೈಕ್ ಫೆಂಟಿ ಲಿಪ್ಸ್ಟಿಕ್. ನಾನು ಇವತ್ತೊಂದು ಗ್ರೇಕ್ಸ್ತಾ ಇದ್ದೆ. ನಾನು ಆಚೆ ಹೋಗ್ತಾ ಇದ್ದೀನಿ. ವಿಲ್ ಯು ಗೆಟ್ ಮಿ ಫೆಂಟಿ ಲಿಪ್ ಅದೇ ಗ್ಲಾಸ್ ಬಾಂಬ್ ಸ್ಟಿಕ್ ಅಂತ. ನನಗೆ ಇವಾಗ ಅದೇ ಐಡಿಯಾ ಇದ್ದಿದ್ದು. ಇದೆಲ್ಲ ನಾನು ತೊಗೊಂಡಿಲ್ಲ ಅಂದಿದ್ರೆ ನಾನು 2 ಗ್ಲಾಸ್ ಬಾಂಬ್ ಸ್ಟಿಕ್ ತೊಗೋಬೇಕಿತ್ತು. ಬಿಕಾಸ್ ಖಾಲಿ ಆಗಿದೆ. ನೋಡೋಣ, ಐ ಮೇ ಆರ್ಡರ್ ಇನ್ ತೀರಾ. ನಿಮ್ಗೆ ಏನು ಗಿಫ್ಟ್ ಕೊಡೋದು ಅಂತ ಕೇಳಿದ್ದ ನನಗೆ ಏನೇನೋ ಎಷ್ಟೊಂದು 6,000 7,000 ಅಂತ ಹೇಳಿದ್ದೆ. ಅವತ್ತಿಂದ ಕೇಳ್ತಾನೆ ಇಲ್ಲ. ಒಂದ್ಸರಿ ಇವಳ ಹತ್ರ ಏನೋ ಡಿಸ್ಕಸ್ ಮಾಡೋಣಂತೆ. ಚಿಕ್ಕಿ ಗಿಫ್ಟ್ ಕೊಡ್ಬೇಕು, ಏನೇನು ಕೊಡೋಂತ. ಇವಳು ಒಂದು ಲಿಸ್ಟ್ ಕಳಿಸಿದ್ದಾಳೆ ವಿಚ್ ಈಸ್ ನಿಯರ್ಲಿ 1 ಲ್ಯಾಕ್ಗಿಂತ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ ಬಿಲ್ಲು. ಅಷ್ಟೆಲ್ಲ ಕಳಿಸಿದ್ಲು. ಅವ್ನು ಪ್ರ್ಯಾಂಕ್ ಮಾಡೋಕ್ಕೆ ಮಾಡಿದ್ದಂತೆ ಇವಳನ್ನ. ಬಟ್ ಇವಳು ಅಷ್ಟೆಲ್ಲ ಕಳಿಸಿದ್ಲು. ಆಮೇಲೆ ಅಂತ ಅವಳು ಕೇಳೋದೇ ಬಿಟ್ಬಿಟ್ನಂತೆ ಏನು ಕೊಡೋದು. ಓ ಮೈ ಗಾಡ್, ಇಟ್ಸ್ ಅ ಹ್ಯೂಜ್ ಡಿನ್ನರ್. ಸೊ ಇಷ್ಟೆಲ್ಲ ತಿಂದು ಅದೇನೋ ತಿಂತಾರಂತೆ ಇವರಿಬ್ಬರು. ನನಗಂತೂ ಗೊತ್ತಿಲ್ಲ. ಇಲ್ಲಿ ಫುಲ್ ಏನು ಓಪನ್ ಮಾಡ್ತಾ ಎಕ್ಸೈಟೆಡ್ ಆಗೋರು. ಯಾ, ಲೆಟ್ ಮಿ ಹ್ಯಾವ್ ಇಟ್. ಆ್ಯಕ್ಚುಲಿ ತೋರಿಸ್ಬೇಕಿತ್ತು ನಾನು. ಎಲ್ಲ ಫುಲ್ ಕ್ಲೀನ್ ಬೋಲ್ಡ್ ಮಾಡಿ ಮುಗಿಸ್ಬಿಟ್ಟು ಮೆಕ್ಡಿಗೆ ಕರ್ಕೊಂಡು ಬಂದಿದ್ದಾರೆ ಐಸ್ ಕ್ರೀಮ್ಗೆ. ನನಗೆ ಅಲ್ಲ ಜಾಗ ಇದೆ. ಫುಲ್ ತೋರಿಸ್ಬೇಕಿತ್ತು ನಾನು. ಫುಲ್ ಕ್ಲೀನ್ ಬೋಲ್ಡು. ಫ್ರೈಸ್ ಏನೋ 2 ಇತ್ತೇನೋ ಅಷ್ಟೇ. ಅದೊಂದು 2 minutes ವಾಕ್ ಮಾಡಿದ್ರೆ ಡೋನಟ್ ಟು ಗೋ ಜಾಗ ಇರುತ್ತೆ. ಏನು ಇಲ್ಲ, ಈಗ ವಾಕ್ ಮಾಡೋಷ್ಟು ಟೈಮ್ ಇಲ್ಲ. 11 o'clock ಆಗ್ತಿದೆ. ತಿನ್ನಿ, ಕ್ಯಾಬ್ ಬುಕ್ ಮಾಡ್ತೀನಿ, ಹೋಗೋದು. ಇಲ್ಲ, 11ಗೆ ಅದು ಕ್ಲೋಸ್. ಇಲ್ಲಿ ಅವರಿಬ್ರು ಕತೆನ ಅಲ್ಲಿ ಬಿಟ್ಟು ಬರ್ತಿಲ್ಲ. ಅದೇನೋ ಮ್ಯಾಚ್ ನೋಡಿಕೊಂಡು ಅಣ್ಣ ಜೊತೆ ಮಾತಾಡ್ಕೊಂಡು ಮೆಕ್ಡಿ ಅವ್ರ ಜೊತೆ ಅಟ್ ದ ಸೇಮ್ ಟೈಮ್ ಐಸ್ ಕ್ರೀಮ್ಗೆ ಬಂದಿದ್ದಾರೆ. ನಂಗೆ ಚೆನ್ನಾಗಿ ಏನು ಹೋಲ್ ಇನ್ ಮೈ ಪಾಕೆಟ್ ಮಾಡ್ತಾರೆ ಇವರೇ. ಬಿಕಾಸ್ ಇದೆಲ್ಲ ನಾನು ಶಾಪಿಂಗ್ ಏನು ಅಷ್ಟಿದೆಲ್ಲ ತೊಗೊಳ್ಳಿ ನೀವು ಅಂದರು. ನನಗೂ ಆ್ಯಕ್ಚುಲಿ ಒಂದು ಮೈಂಡಲ್ಲಿ ಎಲ್ಲೋ ಇತ್ತು, ಸನ್ ಗ್ಲಾಸ್ ಮಾತ್ರ ಇತ್ತು. ಸೊ ದಟ್ ಇವನ್ ಐ ಆಲ್ಸೋ ವಾಂಟ್ ಟು ಗೆಟ್ ಅಂತ. ಸೊ ನೀವು ಯಾಕೆರ ಅಂತೂ ಇರಲೇ ಇಲ್ಲ. ನಾನು ತೊಗೊಳ್ಬೇಕು ಹ್ಯಾಟ್ ಅಂತ. ಐ ಡೋಂಟ್ ನೋ, ಈಗ ಅನಿಸ್ತಾ ಇದೆ ನಾನು ಯಾಕೆ ತೊಗೊಂಡೆ ಅಂತ. ಬಟ್ ದಟ್ಸ್ ಫೈನ್. ನಾನು ಪ್ರೀತಮ್ ಯಾವುದೂ ಅಷ್ಟು ಟ್ವಿನಿಂಗ್ ಮಾಡಿಲ್ಲ. ಸೊ ನನಗೆ ಶೂ ಕೂಡ ಟ್ವಿನಿಂಗ್ ಮಾಡ್ಬೇಕಂತ ಇದೆ. ಶೂ ಕೂಡ ಕೇಳಿದೆ, ಅದಿಲ್ಲ ಅಂದರು ಅವರು, ಆ ಬ್ರ್ಯಾಂಡು. ದಿಸ್ ಈಸ್ ಲೈಕ್ ಅವರ್ ಫೇವ್ರೆಟ್. ಫಸ್ಟು ಪ್ರೀತಮ್ಮಿಗೆ ಟೇಸ್ಟ್ ಮಾಡಿಸಿದಂತೆ ಮಕ್ಳಿಗೂ, ನನಗೂ ಅಷ್ಟೇ. ಏನಿದು ಚಾಕ್ಲೇಟ್ ಡಿಪ್ಪ? ಸೋ ಗುಡ್. ಮ್ಯಾಂಗೋ ಡಿಪ್ಪು ಇದೆಯಾ? ಈ ಸೀಸನ್ ಅಲ್ಲ, ಅದಕ್ಕೆ ತೊಗೊಳತ್ತಾನೆ. The next day. Hi you guys, good morning. This is the next day. It's been 12:11 ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ನಾಟ್ ಯೂಟ್ಯೂಬ್ ಥಿಂಗ್, ಇನ್ಸ್ಟಾಗ್ರಾಮ್ದು. ಆ್ಯಂಡ್ ಇಡೀ ಮನೆ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ವಾಷಿಂಗ್ ಮಿಷಿನಿಗೆ ಲಾಂಡ್ರಿ ಹಾಕಿದ್ದೀನಿ ಆ್ಯಂಡ್ ಆಲ್ ದಟ್. ಬಿಕಾಸ್ ಹೆಂಗೆ ಮಾಡಿದೆ ಅಂದರೆ ಶರದಿ, ಸಾನ್ವಿ, ಪ್ರೀತಮ್ 3 ಜನನು ಐ ಥಿಂಕ್ ಒಂದು 10:30 11 ಒಳಗಡೆ ಎಲ್ಲೋ ಹೋದರು. ಸೊ ಅವ್ರು ಹೋದ್ಮೇಲೆ ಚಕ್ಕ ಅಂತ 1 ಅವರಲ್ಲೆಲ್ಲ ಕೆಲಸ ಮುಗಿಸಿದ್ದೀನಿ. ಆ್ಯಂಡ್ ವೈ ಆಮ್ ಹಿಯರ್ ಅಂದರೆ ನೆನ್ನೆ ನಾವು ಬಂದಿದ್ದೆ 12:10 ಮನೆಗೆ ಮಧ್ಯರಾತ್ರಿ. ಸೊ ಏನು ತೋರ್ಸೋಕ್ಕಾಗಲಿಲ್ಲ ನಿಮಗೆ ವಾಟ್ ಆಲ್ ಐ ಗಾಟ್ ಅಂತ. ಸೊ ಐ ಥಾಟ್ ಓಕೆ ಐ ವಿಲ್ ಶೋ ಯು ಗೈಸ್ ಎವ್ರಿಥಿಂಗ್ ಅಂತ. ಜಸ್ಟ್ ಸ್ನೀಕ್ ಪೀಕ್ ಥರ. ಬಿಕಾಸ್ ನನ್ನ ವ್ಲಾಗಲ್ಲೂ ನೋಡಿದ್ದೀರ ಆಲ್ಮೋಸ್ಟ್ ಏನು ತೊಗೊಂಡೆ ಏನು ಅಂತ. ಸೊ ಫಸ್ಟ್ಲಿ ಐ ವೆಂಟ್ ಟು ಸನ್ ಗ್ಲಾಸ್ ಹಟ್. ಅದು ನಿಮ್ಗೆಲ್ರಿಗೂ ಗೊತ್ತಿತ್ತು, ಫಸ್ಟೇ ಹೇಳಿದ್ದೆ. ದುಡ್ಡನ್ನ ಸ್ಪ್ಲರ್ಜ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೋಗಿ ನಾನು ನೆನ್ನೆ 1 ದಿನದಲ್ಲಿ ಐ ಹ್ಯಾವ್ ಸ್ಪೆಂಟ್ ಅ ಲಾಟ್. ಸಮತ್ವಾದಲ್ಲಿ ಬ್ಲೌಸು, ಆಮೇಲೆ ನೇಲ್ಸು ಎಲ್ಲ ಕೌಂಟ್ ಮಾಡಿದ್ರೆ 1 ದಿನದಲ್ಲಿ ನಾನು 500,000 ಸ್ಪೆಂಡ್ ಮಾಡಿದ್ದೀನಿ. ವೈ? ಓಕೆ, ಇವಾಗ ರಿಗ್ರೆಟ್ ಮಾಡೋದು ಬೇಡ. ಸೊ ಆ್ಯಂಡ್ ನಾನು ನನ್ನ ನೈಲ್ಸೇ ತೋರಿಸ್ಲಿಲ್ಲ ಅಲ್ಲ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಓ ಮೈ ಗಾಡ್. ನನಗೆ ಆಮೇಲೆ ಶರದಿ ಹೇಳಿದ್ಲು, ನಿಮಗೆ ಬ್ಲ್ಯಾಕ್ ಸಾರಿಗೆ ಮ್ಯಾಚ್ ಆಗುತ್ತೆ ಚಿಕ್ಕಿ ಅಂತ. ನಾನು ಮ್ಯಾಚ್ ಆಗುತ್ತೆ ಅಂತ ಮಾಡಿಸ್ಲಿಲ್ಲ. ವೈಟ್ ಆಂಬ್ರೆ ನೋಡಿದೆ, ತುಂಬ ವೈಟ್ ಸೀರೀಸ್ ಮಾಡಿಸ್ಬಿಟ್ಟಿದ್ದೀನಿ ನೈಲ್ಸಲ್ಲಿ. ಸೊ ಅದಕ್ಕೆ ಬ್ಲ್ಯಾಕ್ ಇರಲಿ ಅಂತ ನಾನು ಮಾಡಿಸಿದ್ದು ಅಷ್ಟೆಷ್ಟು ಕೋಇನ್ಸಿಡೆನ್ಸ್ ನೋಡಿ. ಆ್ಯಂಡ್ ನೈಲ್ ರಿಯಾಕ್ಷನ್ನು ಪ್ರೀತಮ್ದು ಪ್ರತಿ ಸರಿ ತೊಗೊಂಡಾಗಲೂ ಬ್ಲ್ಯಾಕ್ ಥರ ಇರುತ್ತಲ್ಲ. ಸೊ ಈ ಸರಿ ಬೆಳಗ್ಗೆ ಎದ್ದ ತಕ್ಷಣ ಅವ್ನಿಗೆ ತೋರಿಸ್ದೆ ಸಿ ಮೈ ನೈಲ್ಸ್ ಅಂತ. ಹಿ ವಾಸ್ ಲೈಕ್ ನೈಸ್, ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ ಅಂದ. ಅದನ್ನೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಪ್ರೀತಮ್ ನೈಲ್ಸ್ ಇಷ್ಟಪಟ್ಟಿರೋದು. ಓಕೆ, ಸೊ ನಾನು MK ಸನ್ ಗ್ಲಾಸ್ ತೊಗೊಂಡೆ. ನನಗೆ ಗೂಚಿದು ಆ್ಯಕ್ಚುಲಿ ನಂಗೆ ತೋರಿಸಿದ್ದು ಸ್ವಲ್ಪ ನನ್ನ ರೇಂಜಲ್ಲೇ ಇತ್ತು. ಬಟ್ ನಂಗೆ ಅದೇ ಹೇಳೋದಲ್ಲ, ಐ ಡೋಂಟ್ ನೋ ಸ್ಪ್ಲರ್ಜ್ ಮನಿ ಅನ್ನೋದಿತ್ತು. ಹಾಗೂ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ಡೋಲ್ಸ್ ಗಬ್ಬಾನ ಆಗಿರ್ಬೋದು, ಬೇರೆ ಆ ಥರ ಗೂಚಿ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಏನು ಬೇಡ, ಫೈನ್ ಅನ್ನೋ ಥರ ಇತ್ತು. ಆ್ಯಂಡ್ ನನಗೆ ಇಷ್ಟನೂ ಆಗಲಿಲ್ಲ ಯಾವುದು ಅಲ್ಲಿ. ನನಗೆ ಇಷ್ಟ ಆಗಿದೆ ಕೋಚ್ ಮತ್ತು MK 2 ಇದೆ. ಸೊ ದಿಸ್ ಈಸ್ ಹೌ ಇಟ್ ಈಸ್.
ದ ಸನ್ ಗ್ಲಾಸ್. ಐ ಆಮ್ ತೋ ಲವ್ವಿಂಗ್ ಇಟ್. ನಂಗೆ ಮೇಯ್ನ್ ಬ್ರ್ಯಾಂಡಿಂಗ್ ಲೌಡಾಗಿರಬಾರ್ದು. ಡೋಲ್ಚ್ ಗಬ್ಬಾನಾ ಅಂತ ವೈಟಲ್ಲಿ ಹಿಂಗೆ ಬರ್ದಿರುತ್ತೆ. ಆಮೇಲೆ ಅದು ವಾಟ್ ಇಸ್ ದಟ್ ವರ್ಸಾಚೆಲ್ಲೂ ಅಷ್ಟೇ ತುಂಬ ದೊಡ್ಡದಾಗಿ ಬ್ರ್ಯಾಂಡಿಂಗ್ಸ್ ಇರುತ್ತೆ. ಸೊ ಈ ಥರ ಅದು ಸಿ ಕೂಡ ತುಂಬ ಚೆನ್ನಾಗಿತ್ತು ಕೋಚ್ದು. ಸೊ ಅದು ಮತ್ತು ಇದು ಈ ಥರ ಹಿಂಗೆ ಸ್ಮಾಲ್ ಬ್ರ್ಯಾಂಡಿಂಗ್ ಇದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಫಸ್ಟ್ ಸನ್ ಗ್ಲಾಸ್ ಅಲ್ಲ, ಸೊ ಸ್ಟೇಪಲ್ ಆಗಿ ಅಥವಾ ಸ್ವಲ್ಪ ಇದಾಗೇ ಇರಲಿ ಸಾಕು ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್. ಐ ಲವ್ಡ್ ಇಟ್. ಸೊ ನಂಗೆ ಅದು ಕೂಡ ಓವರ್ ಸೈಜ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಕೋಚು ನನಗೇನೋ ಆಫರ್ ಕೊಟ್ಟಿದ್ದಾರೆ ಈಗ ನಾನು ಶಾಪ್ ಮಾಡಿರೋದಕ್ಕೆ, ನೆಕ್ಸ್ಟ್ ಟೈಮ್ ಶಾಪ್ಗೆ ಸಮಥಿಂಗ್. ಸೊ ನೋಡೋಣ, ಅದು 6 months ವ್ಯಾಲಿಡ್ ಇರುತ್ತಂತೆ. ನೋಡೋಣ ಆದರೆ ವಿಲ್ ಗೋ ಆ್ಯಂಡ್ ಗೆಟ್ ದ್ಯಾಟ್ ಸೂನ್. ದಿಸ್ ಈಸ್ ಹೌ ಮೈ ಸನ್ಗ್ಲಾಸಸ್. ಆ್ಯಂಡ್ ಪ್ರೀತಮ್ ಸನ್ಗ್ಲಾಸ್ ಈಸ್ ದ ಹೈಲೈಟ್. ವಿ ಹ್ಯಾವ್ Dolce Gabbana finally. This is how it is. And we have this one. It's nearly 1 year in the nodidini. So see, this is how the packaging is. And this is how the sunglass is. Very nice, very classic. ಈ ಶೇಪ್ ಇದೆಯಲ್ಲ, ಇಟ್ಸ್ ಟೂ ಗುಡ್. ಆ್ಯಂಡ್ ಇಲ್ಲಿ ಮಿನಿಮಲ್ ಆಗಿದೆ, ಬ್ರ್ಯಾಂಡಿಂಗು ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಕ್ಲಾಸಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಅವ್ನ ಫೇಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ, ಬಿಕಾಸ್ ಒಂದ್ಸರಿ ಟ್ರೈ ಮಾಡಿದ್ವಿ ನಾವು, ಒಂದು ಮಾಲಲ್ಲೆಲ್ಲ ನೋಡಿದ್ವಲ್ಲ. ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅನಿಸ್ತು ನನಗೆ. ಇದು ಮೇಲ್ಗಡೆ ಸಮಥಿಂಗ್ ಹಿಂಗೆ ಕವರ್ ಅಪ್ ಹಾಕೋದು ಬರುತ್ತೆ, ಅದೇ ಆ್ಯಕ್ಚುಲಿ ನನಗೆ ಸೆಕ್ಸಿ ಅನಿಸಿದ್ದು. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್ ಫಾರ್ ಹಿಮ್ ಆ್ಯಸ್ ಅ ಆ್ಯನಿವರ್ಸರಿ ಗಿಫ್ಟ್. ನೆಕ್ಸ್ಟ್ ಅಲ್ಲಿಂದ ನಾನು ಹೋಗಿದ್ದು ಫುಟ್ ಲಾಕರ್ಗೆ ಹೋಗಿದ್ದು. ಅದೇ ನ್ಯೂ ಇಯರ್ ಅದು ಹ್ಯಾಟ್ಸ್ ತೊಗೋಬೇಕಂತ ಜಸ್ಟ್ ಫಾರ್ ಹಿಮ್. ಬಟ್ ಅಲ್ಲೂ ಕೂಡ ನನಗೂ ಒಂದು ಸಿಕ್ತು. ಸೊ ಆಮೇಲೆ ಅನಿಸ್ತಿದೆ ನನಗೆ, ನಾನು ಸುಮ್ಮನೆ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಹ್ಯಾಟ್ ತೊಗೊಂಡೆ, ನಾನು ಯೂಸೇ ಮಾಡಲ್ಲ. ಓಕೆ, ವೆಕೇಷನ್ ಏನಾರು ಹೋದರೆ ಯೂಸ್ ಆಗುತ್ತೆ, ಬಟ್ ನಾನು ಯೂಶ್ವಲಿ ಯೂಸೇ ಮಾಡಲ್ಲ. ಅವ್ನಿಗೆ 2 ತೊಗೊಬಿಡ್ಬೇಕಿತ್ತಂತ. ನೋಡೋಣ, ಎಕ್ಸ್ಚೇಂಜ್ ಆಫರ್ ಇದೆ 15 days. ಇದೊಂದು ಬರ್ತ್ಡೇಗೆ ಅಂತ ನಾನು ತೊಗೊಂಡಿದ್ದೀನಿ, 20 daysಗೆ ಕೊಟ್ಬಿಡೋಣ ಅಂತ. ಬಟ್ ಇವಾಗಲೇ ಕೊಡ್ತೀನಿ, ಸೊ ದಟ್ ಅವ್ನು ಏನಾರು ಎಕ್ಸ್ಚೇಂಜ್ ಮಾಡೋದಾದರೆ ನಾವು ಮತ್ತೆ ಹೋಗಿ ಮಾಡ್ಬೋದು ಅಂತ. ದಿಸ್ ಇಸ್ ದ ಒನ್. ಸೊ ಬ್ಲ್ಯಾಕ್ ಒನ್ ಮತ್ತು ಇದು ಅಂತ ಎತ್ಕೊಂಡ್ವಿ. ಸೊ ಬ್ಲ್ಯಾಕ್ ಒನ್ ಅವನ ಹತ್ರ ತುಂಬ ಇದೆ, ಬ್ಲ್ಯಾಕ್ ಹ್ಯಾಟ್ಸು. ಆ್ಯಂಡ್ ಈ ಕಲರ್ ಹೆಂಗೆ ಅವ್ರನ್ನೇ ಕೇಳಿದೆ ನಾನು, ನನಗೆ ಅಷ್ಟು ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳಿದೆ. ಅವ್ರಂದ್ರು ಇಫ್ ಹೀ ಈಸ್ ಫೇರ್, ಸೊ ಇದಕ್ಕೆ ಹೋಗ್ಬೋದು, ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಇದು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರು. ನನಗೂ ಅಷ್ಟೇ ಬ್ರ್ಯಾಂಡಿಂಗ್ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಈ ಹ್ಯಾಟ್ ತೊಗೊಂಡೆ. ಆ್ಯಂಡ್ ನಮ್ಮ ಸಾನ್ವಿ ಶರದಿಯಿಂದ ನಾನು ಕೂಡ ಪಿಂಕ್ ಈ ಹ್ಯಾಟ್ ತೊಗೊಂಡೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ನೋಡೋಣ, ನನಗೆ ಯಾಕೋ ಈಗ 2 months ಆಗ್ತಾಯಿದೆ, ನಾನೇನು ಯೂಸೇ ಮಾಡೋದಿಲ್ಲ. ವೈ ಡಿಡ್ ಐ ಗಾಟ್ ದಿಸ್ ಅಂತ. ಸೊ ಅವ್ರು ಏನಕ್ಕೆ ಅಂದರೆ 2 ಹ್ಯಾಟ್ ತೊಗೊಳ್ಳಿ, ಯು ಹ್ಯಾವ್ ಒನ್ ಫ್ರೀ ಸಿಪ್ಪರ್ ಫ್ರೀ ಇದೆ, ನ್ಯೂ ಇಯರ್ ಅದು ಅಂತ ಅಂದರು. ಸೊ ಅದಕ್ಕೆ ನ್ಯೂ ಇಯರ್ ಸಿಪ್ಪರ್ಗೋಸ್ಕರ ಇನ್ನೊಂದು ತೊಗೊಂಡೆ ಅಂತ. ಆಮೇಲೆ ರಿಗ್ರೆಷನ್ ಆಯಿತು ನನಗೆ, ಬಿಕಾಸ್ ಎಷ್ಟಿದೆ ಅಂತ ಸಿಪ್ಪರು. ಐ ಹ್ಯಾವ್ ದ ವಾಟ್ ಈಸ್ ದಟ್ ಬೇಜ್ ಕಲರ್ ಒನ್, ಪಿಂಕ್ ಒನ್, ಆ್ಯಂಡ್ ನೌ ಐ ಹ್ಯಾವ್ ದಿಸ್ ಬ್ಲ್ಯಾಕ್ ಒನ್. 3 ಇದೆ, ಇದು 4ನೇದು. ಸೊ ಇದಕ್ಕೋಸ್ಕರ ನಾನು ಇನ್ನೊಂದು ಹ್ಯಾಟ್ ತೊಗೊಂಡ ಅಂತ ಈಗ ರಿಗ್ರೆಟ್ ಆಗ್ತಿದೆ. ಅಲ್ಲಿ ಯೋಚನೆ ಬರಲಿಲ್ಲ, ಅಲ್ಲಿ ತೊಗೊಬಿಡೋಣ ಅನಿಸ್ತು. ಸೊ ನೋಡೋಣ, ದಿಸ್ ಇಸ್ ದ ಒನ್ ಐ ಗಾಟ್ ಫ್ರೀ. ಇದು 2 ಹ್ಯಾಟ್ ತೊಗೊಂಡಿದ್ದಕ್ಕೆ ದಿಸ್ ಇಸ್ ದ ಕಾಂಪ್ಲಿಮೆಂಟರಿ ಫ್ರೀ ಗಿಫ್ಟ್. ದಿಸ್ ಈಸ್ ಹಿಸ್ ಬರ್ತ್ಡೇ ಗಿಫ್ಟ್ ಫಾರ್ ಶ್ಯೂರ್, ಬಿಕಾಸ್ ಐ ಕಾಂಟ್ ಸ್ಪೆಂಡ್ ಅಗೇನ್ ಮನಿ ಫಾರ್ ಹಿಸ್ ಬರ್ತ್ಡೇ. ಬರ್ಕಿನ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ, ನೋಡೋಣ ಅದೇನಾಗುತ್ತೆ. ಸೊ ಇಷ್ಟೆಲ್ಲ ಶಾಪ್ ಮಾಡಿದ್ದಕ್ಕೆ ನಮಗೆ ಮಾಲ್ ಕಡೆಯಿಂದ ಗಿಫ್ಟ್ ಕೊಟ್ಟರು, ಬಿಕಾಸ್ ಜಾಸ್ತಿ ಬಿಲ್ಲಿಂಗ್ ಆಗಿತ್ತು ಅಂತ. 2 ಕಂಟೈನರ್ಸ್ ಚೆನ್ನಾಗಿದೆ ಅನಿಸ್ತು ನನಗೆ. ಅದಕ್ಕೆ ಇದೆಲ್ಲ ಸಾನು ಶರದಿದೆ ಸೆಲೆಕ್ಷನ್, ಅಲ್ಲಿ ಡಿಫ್ರೆಂಟ್ ಆಗಿರೋದೆಲ್ಲ ಇತ್ತು. ಬಟ್ ಅವರೇನೋ ಇದು ತುಂಬ ಚೆನ್ನಾಗಿದೆ ಅಂತ ಅಂದರು. ಇದರಲ್ಲಿ ಟೀ, ಶುಗರ್, ಕಾಫಿ ಆ ಥರ ಈ 3 ಬಾಕ್ಸ್ ಇದೆ ಈ ಬ್ಯಾಗಲ್ಲಿ. ಇದನ್ನು ಅವರೇ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಗ್ಲಾಸ್ ಜಾರು 2 ಸೆಟ್ದು. ಸೊ ಈ ಥರ ಇದೆ. ನೈಸ್ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ. ಎಸ್, ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ಪ್ರೆಪ್ಪಿಂಗ್, ಶಾಪಿಂಗ್, ಆಲ್ ದಟ್. ಬಿಕಾಸ್ ನಾಳೆನೇ ಆ್ಯನಿವರ್ಸರಿ. ಸೊ ಆ್ಯನಿವರ್ಸರಿ ವರ್ಕ್ ಸಪ್ರೇಟಾಗಿ ಮಾಡ್ತೀನಿ. ಬಟ್ ಇದು ಒಂದಿದೆ, ಬಯೋ ಡಾನ್ಸ್ದು, ಕೊರಿಯನ್ದು. ವಾಟ್ ಈಸ್ ದಟ್ ಗ್ಲಾಸ್ ಸ್ಕಿನ್ ಶೀಟ್ ಮಾಸ್ಕು ಹಾಕ್ಕೊಂಡ್ರೆ ವೈಟ್ ಇರುತ್ತೆ. ನಾವು ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಫುಲ್ ಗ್ಲಾಸ್ ಸ್ಕಿನ್ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನ ಟ್ರೈ ಮಾಡಬೇಕು. ಸೊ ನೋಡೋಣ, ನಾನು ತರಿಸಿದ್ದು ಯಾವಾಗ ನನ್ನ ಬರ್ತ್ಡೇಗೆ, ಇನ್ನೂ ಟ್ರೈ ಮಾಡಿಲ್ಲ. ಸೊ ಐಮ್ ಗೋನ ಟ್ರೈ ದಿಸ್. ನಾನು ರಾತ್ರಿ ಹಾಕೊಳ್ಳೋ ಪರ್ಸನ್ ಅಲ್ಲ ಇದು, ಬಿಕಾಸ್ ನಮ್ಮ ಮುಖದ ಮೇಲೆ ಏನೂ ಇರಬಾರ್ದು. ಐಮ್ ಲೈಕ್ ದಿಸ್ ಸ್ಲೀಪರ್, ಬೆಡ್ಗೆ ಅಥವಾ ಕೈ ಹಿಂಗೆ ಕೊಟ್ಕೊಂಡು ಮಲ್ಗೋ ಥರ. ಸೊ ಆಗೋದಿಲ್ಲ, ಅದಕ್ಕೆ ಹಿಂಗೆ ಮಾರ್ನಿಂಗೇ ಹಾಕ್ಕೋತೀನಿ. ಈಗ ಹಾಕ್ಕೊಂಡ್ರೆ ಒಂದು 3-4 hours ಇದ್ದರೆ ಅದು ಟರ್ನ್ ಆಗುತ್ತೆ, ಅಥವಾ ಸ್ಕಿನ್ ಹೆಂಗೆ ಕಾಣುತ್ತೆ ಏನು ನೋಡೋಣ. ಅಟ್ ದ ಸೇಮ್ ಟೈಮ್ ಫಾರ್ 1 ಶೀಟ್ ಮಾಸ್ಕ್ ಇಟ್ಸ್ ಎಕ್ಸ್ಪೆನ್ಸಿವ್. ಪ್ರತ್ಯಕ್ಷ ಆದರೂ ಇಬ್ಬರು ಕಪಿಶಿಗಳು. ಸೊ ಓಕೆ, ವಿ ಆರ್ ಟ್ರೈಯಿಂಗ್ ದಿಸ್. ಒಳಗಡೆ ಹೀಗಿದೆ, ಒಳ್ಳೆ ಬೆಣ್ಣೆ ಥರ ಇದೆ ಅಲ್ವಾ? ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಹಾಕೋಣ. ವಿ ಹ್ಯಾವ್ 2 parts, ಮೇಲೆ ಕೆಳಗಡೆ. ಉಲ್ಟಾ ಹಾಕ್ಬೇಕಂತನಾ? ಓಕೆ.
ಓಕೆ ಈ ಥರ ಹಾಂ ಮಾತಾಡಂಗಿಲ್ವಾ ಇದು ಹಿಡ್ಕೊ ಹೋಗ್ಲಿ ನೋಡೋಣ ಆಮೇಲೆ ಫಿಗರ್ ಔಟ್ ಮಾಡೋಣ ಇತ್ಕೊಡು ಐಸ್ಗೂ ಇದೆಯಾ ಓ ಮಲ್ಕೊಂಡು ಹಾಕೋಬೇಕು ಮಕ್ಕಳ ಓಕೆ ಇದು ನೈಟ್ ಮಾಸ್ಕು ಮಲ್ಕೊಂಡು ಹಾಕೊಳ್ಳೋದು ಅದಕ್ಕೆ ಮಾತಾಡಂಗೂ ಇಲ್ಲ ಪ್ಲಾಸ್ಟಿಕ್ ಜೊತೆ ತೆಗೆದ್ಬಿಡು ಐಸ್ದು ಹಂಗಾದ್ರೆ ಓಕೆ ನೈಟ್ ಹಾಕೋಬೇಕು ನನಗೆ ನೈಟ್ ಹಾಕ್ಕೊಂಡಲ್ಲ ಅದೆಲ್ಲ ಸೀನ್ ಇಲ್ಲ ನಾನು ಈಗಲೇ ಹಾಕ್ಕೊತೀನಿ ಒಂದು 3-4 hours ದೆವ್ವ ನೈಟ್ ಏನಾರು ಇದು ಹಾಕೋಬಿಟ್ರೆ ಅಷ್ಟೆ ಅಷ್ಟೊಂದೇನು ಕೂಲಿಂಗ್ ಸೆನ್ಸೇಷನ್ ಆಗ್ತಿಲ್ಲ ನಾನು ತೊಗೊಂಡು ತುಂಬ ದಿನ ಆಗಿರೋ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಪ್ಪ ಆದರೂ ಅಷ್ಟೊಂದೇನು ಆಗ್ತಾಯಿಲ್ಲ ನೋಡೋಣ ಹೆಂಗೆ ಅನಿಸುತ್ತೆ ಓ ವಾ ಸೀಸರ್ ಕೊಡಿ ಇದು ಮಸ್ತ್ ಕಟ್ ಮಾಡೋಣ ಹಾಂ ಹಿಂಗೆ ಕೂತ್ಕೊಳ್ಳಿ ಸುಮ್ಮನೆ ಇರಿಟೇಷನ್ ಇವಾಗ 12:50 ಒಂದು 3 o'clock ತನಕ ಇರ್ತೀನಿ ನಾನೇನು ಈಗ ಊಟ ಮಾಡಲ್ಲ ನೆಕ್ಸ್ಟ್ 3 ಗಂಟೆಗೆ ಊಟ ಮಾಡೋದು ನೋಡೋಣ 3 hours ಇದೆಷ್ಟು ವೈಟ್ ಟರ್ನ್ ಆಗುತ್ತಾ ಏನೋ ನೋಡೋಣ ಇಲ್ಲ ಇನ್ನೂ ಜಾಸ್ತಿ hours ಬೇಕಾದರೆ ಇದ್ರಾಯ್ತು ಸ್ಪೂನಲ್ಲಿ ಹೆಂಗೋ ಸ್ವಲ್ಪ ತಿಂದ್ಬಿಟ್ಟು ಬಿಕಾಸ್ ಐ ರಿಯಲಿ ವಾಂಟ್ ಟು ಸಿ ಹೌ ದಟ್ ಟರ್ನ್ಸ್ ಇಂಟು ಹಿಂಗೆ ವೈಟ್ ಇರೋದು ಇಟ್ ಟರ್ನ್ಸ್ ಇಂಟು ಕ್ಲಿಯರ್ ಅದನ್ನು ನಾನು ಆ್ಯಕ್ಚುಲಿ ನೋಡಬೇಕು ಚೆನ್ನಾಗಿ ಅನಿಸ್ತಿದೆ ಈಗ ಕೂಲಿಂಗ್ ಅನಿಸ್ತಿದೆ ಫಸ್ಟ್ ಅನಿಸ್ಲಿಲ್ಲ ನಾವು ಇಟ್ಸ್ ಫೀಲಿಂಗ್ ಗುಡ್ ಆಫ್ಟರ್ 1 hour ನಂದು ಈ ಥರ ಇದೆ ಅಂದರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಯು ಗೈಸ್ ಕ್ಯಾನ್ ಸಿ ಫೋರ್ ಹೆಡ್ ಕ್ಲಿಯರ್ ಆಗಿದೆ ಇನ್ನೂ ಕೆಲವೊಂದೆಲ್ಲ ಕ್ಲಿಯರ್ ಆಗ್ತಾ ಇದೆ ಆ್ಯಂಡ್ ಶರದಿ ನೀವು ಅವಳು ಅಂಡರ್ ಐಸ್ ಇಲ್ಲಿ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಅವಳು ಇಲ್ಲಿ ಹಾಕ್ಕೊಂಡಿದ್ಲು ಫುಲ್ ಕ್ಲಿಯರ್ ಆಗಿದೆ ಆ್ಯಂಡ್ ಸಾನು ಏನೋ ಪಿಂಪಲ್ ಇದೆ ಅಂತ ಇಲ್ಲಿ ಹಾಕ್ಕೊಂಡಿದ್ಲು ಅವಳದು ಓಕೆ ಆಲ್ಮೋಸ್ಟ್ 1 hourಗೆ ಆಗಿದೆ ಸೊ ನಂದು ನೋಡೋಣ ಇನ್ನೆಷ್ಟೊತ್ತು ತೊಗೊಳತ್ತೆ ಕಂಪ್ಲೀಟ್ ಕ್ಲಿಯರ್ ಆಗೋಕ್ಕೆ 2:40 ಇವಾಗ ನಾನು 3 ತನಕ ಇಟ್ಕೊಳ್ಳೋಣ ಅಂದ್ಕೊಂಡೆ ಸಿ ಹೆಂಗಿದ್ದು ಫುಲ್ ಕ್ಲಿಯರ್ ಆಗಿದೆ ಮೇ ಬಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಕ್ಲಿಯರ್ ಆಗುತ್ತೆ ಬಟ್ ಐ ವಾಂಟ್ ಹ್ಯಾವ್ ಲಂಚ್ ಇವಾಗ ತಿಂದ್ಬಿಟ್ಟು ಐ ವಾಂಟ್ ಟು ಟೇಕ್ ಸಮ್ ರೆಸ್ಟ್ ಸೊ ಅದಕ್ಕೆ ಹಂಗನ್ನ ರಿಮೂವ್ ಇಟ್ ನನಗೇನು ತುಂಬ ಲೈಕ್ ಏನೋ ವಾವ್ ಆ ಥರ ಏನು ಅನಿಸ್ಲಿಲ್ಲ ಬಟ್ ಇವಾಗ ಫುಲ್ ಟೈಟ್ ಆಗಿದೆ ಈಗ ನಾವು ಮಾಸ್ಕ್ ಹಾಕ್ಕೊಂಡ್ರೆ ಹೆಂಗಾಗುತ್ತೆ ಶೀಟ್ ಮಾಸ್ಕ್ ಯೂಶ್ವಲಿ ಇಷ್ಟೇನು ಟೈಟ್ ಆಗಲ್ಲ ಸೊ ಸಿರಮ್ ಎಲ್ಲ ಹೋದಾಗ ಡ್ರೈ ಅನಿಸುತ್ತೆ ನಾರ್ಮಲ್ ಶೀಟ್ ಮಾಸ್ಕು ಇದೇನು ಅನಿಸ್ತಿದೆ ಟೈಟ್ ಅನಿಸ್ತಿದೆ ನನಗೆ ಸಿ ಯು ಕ್ಯಾನ್ ಸಿ ಎಲ್ಲ ನಾನು ಮಾತಾಡೋಕ್ಕೂ ಕೂಡ ಇದಾಗ್ತಿದೆ ಅದೇ ನಾನು ಫೇಶಿಯಲ್ ನಾವೆಲ್ಲ ಮಾಡಿಸಿದಾಗ ಲಾಸ್ಟಲ್ಲಿ ಮಾಸ್ಕ್ ಹಾಕ್ತಾರಲ್ಲ ಅಥವಾ ಪೋರ್ ಮಡ್ ಮಾಸ್ಕ್ ಅದೆಲ್ಲ ಹಾಕೊಂಡಾಗ ಹೆಂಗೆ ಟೈಟ್ ಆಗುತ್ತೆ ಹಂಗೆ ಟೈಟ್ ಫೀಲ್ ಆಗ್ತಿದೆ ಒಂಥರ ಗ್ಲೋಯಿ ಡುಯಿ ಫಿನಿಶ್ ಅಂತೂ ಇದೆ ನೋಡ್ಬೋದು ನೀವೇ ಸಿ ಏನು ಬೇರೆ ಲೈಟ್ ಸೆಟಪ್ಸ್ ಎಲ್ಲ ಇಲ್ಲ ಜಸ್ಟ್ ಹಾಲ್ದು ಲೈಟ್ ಇದೆ ಅಷ್ಟೇ ಸಿ ಏನಾದ್ರು ಒಂದು ಫಂಕ್ಷನ್ ಇದೆ ಅಂದರೆ ಆಬ್ವಿಯಸ್ಲಿ ಈಗ ಸಂಜೆ ಏನೋ ಒಂದು ಫಂಕ್ಷನ್ ಇದೆ ಯು ವಾಂಟ್ ದಟ್ ರಿಫ್ರೆಶಿಂಗ್ ಫೇಸ್ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಸಿ ಓಕೆ ನಾಟ್ ಬ್ಯಾಡ್ ಕೂಲಿಂಗ್ ಸೆನ್ಸೇಷನ್ ಕೂಡ ಇದೆ ಟ್ಯಾಪ್ ಮಾಡಿದ್ರೆ ಒಂಥರ ಫ್ರೆಶ್ ಫೀಲ್ ಇದೆ ಆ್ಯಂಡ್ ಅದು ಶೈನಿ ಆ ಗ್ಲೋ ಅಂತೂ ಇದೆ ದಟ್ ಗ್ಲಾಸ್ ಸ್ಕಿನ್ ಅಂತಾನೇ ಇದು ಅದು ಫೇಮಸ್ ಅಲ್ವಾ ಸೊ ಅದಂತೂ ಇದೆ ಬಟ್ ಮತ್ತೆ ತೊಗೊಂಡು ನಾನು ಟ್ರೈ ಮಾಡ್ತೀನಿ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ 1 ಶೀಟ್ ಮಾಸ್ಕ್ಗೆ ನಿಯರ್ಲಿ 400 rupees ಮೇಲೆ ಪೇ ಮಾಡಿದ್ದೀನಿ ಸೊ ಹಂಗಾಗಿ ಐ ಆಮ್ ನಾಟ್ ಶ್ಯೂರ್ ಮತ್ತೆ ತೊಗೊಂಡು ಯಾವಾಗಾದರೂ ಟ್ರೈ ಮಾಡ್ತೀನಿ ಅಂತ ಬಟ್ ಸ್ಪೆಷಲ್ ಒಕೇಶನ್ಸ್ಗೆ ಹಾಕೋಬೋದು ದ ಸ್ಕಿನ್ ಒಂಥರ ಪ್ಲಂಪ್ ಆಗಿ ಆ ಥರ ಸ್ಕಿನ್ ಫಿನಿಶ್ ಅನ್ನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಸಿ ಹೇ ನೋ ಐ ಆಮ್ ಲವಿಂಗ್ ಇಟ್ ಸಿ ವಾವ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಹಿಂಗೆ ಎಫೆಕ್ಟ್ ಬರುತ್ತೆ ಅಂತ ಏನಾದ್ರು ಸ್ಪೆಷಲ್ ಒಕೇಶನ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಸಖತ್ ಗ್ಲೋಯಿ ಎಫೆಕ್ಟ್ ಅಂತೂ ಕಾಣಿಸ್ತಾ ಇದೆ ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ವಿ ಆರ್ ಡನ್ ವಿತ್ ದ ಪ್ರೆಪ್ಪಿಂಗ್ ಶಾಪಿಂಗ್ ಆಲ್ ದ್ಯಾಟ್ ಸೊ ಟುಮಾರೋ ಇಸ್ ದ ಆ್ಯನಿವರ್ಸರಿ ನಾಳೆ ಏನು ಅಂಥ ಪ್ಲ್ಯಾನ್ಸ್ ಏನಿಲ್ಲ ಎನಿಹೋ ಐ ವಿಲ್ ವ್ಲಾಗ್ ಸೊ ನನ್ನ ಡೇ ಹೆಂಗೆ ಹೋಗುತ್ತೆ ಅನ್ನೋದನ್ನ ನೋಡ್ತೀರಾ ಸೊ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.